ಇಲ್ಲ ಭಾವಗರಿಗೆ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಡಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षिणेति त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपा श्रीमृङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे अमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं नस्तामलकताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिन्दमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिवृढो यद्गीतानामदर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ವಿಶ್ವರೂಪಾಧ್ಯಾಯವನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಅರ್ಜುನನ ಪರಮಾತ್ಮನ ವಿಭೂತಿ ಯೋಗಗಳನ್ನೆಲ್ಲ ವಿಸ್ತಾರವಾಗಿ ಕೇಳಿ ಅತ್ಯಂತ ಅಧಿಕವಾದ ಅವನ ಭಕ್ತಿಯಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂತಹ ಆಸೆ ಅವನಲ್ಲಿ ಉಂಟಾಗಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ಇರುವಂತಹದ್ದು. ಆ ನಿನ್ನ ಅತ್ಯಾಶ್ಚರ್ಯಕರವಾದ ರೂಪವನ್ನು ನಾನು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏವಮೇತತ್ ಯಥಾ ಆಥ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಎಲ್ಲವನ್ನೂ ನೀನು ನಿಯಮನ ಮಾಡ್ತೀಯಲ್ಲ, ಅಷ್ಟೇ ಅಲ್ಲ, ಎಲ್ಲ ಈ ಐಶ್ವರಂ ರೂಪಂ ಅಂತ ಹೇಳೋದ್ರಲ್ಲಿ ಬೇಕಾದಷ್ಟು ಅರ್ಥಗಳನ್ನು ಇಲ್ಲಿ ಭಾಷ್ಯಕಾರರು ತಿಳಿಸ್ತಾರೆ. ಯಾವ್ಯಾವ ಅರ್ಥಗಳು ಇಲ್ಲಿ ಹೇಳಲ್ಪಟ್ಟಿದೆ ಐಶ್ವರಂ ರೂಪಂ ಅಂತ ಹೇಳುವಾಗ, ರೂಪಮೈಶ್ವರಂ ಅದನ್ನ ಪರಮೇಶ್ವರ ಅಂತ ಮೊದಲು ಸಂಬೋಧನೆ ಮಾಡಿರು. ತ್ವಂ ಆತ್ಮಾನಂ ಪರಮೇಶ್ವರ, ಪರಮೇಶ್ವರ ಅಂತ ಹೇಳಿದ್ರೆ ಏ ಪರಮೇಶ್ವರ ಏವಮೇತತ್ ಇತಿ ಅವಧೃತಂ, ಇದು ಹೀಗೆಯೇ ನೀನು ಹೇಳಿರೋದೆಲ್ಲ ಸರಿ ಅಂತ ಹೇಳಿ, ಏನು ಯಾವ ನಿನ್ನ ವಿಭೂತಿ ಯೋಗವನ್ನೆಲ್ಲ ವಿಸ್ತಾರವಾಗಿ ನನಗೆ ಹೇಳಿದೆಯೋ ಅದೆಲ್ಲ ಹಾಗೆಯೇ ಅಂತ ದೃಢ ನಿಶ್ಚಯವನ್ನು ಮಾಡಿಕೊಂಡಿದ್ದೇನೆ ನಾನು. ಯಥಾ ಅರ್ಥತ್ವಂ ಆತ್ಮಾನಂ ಬ್ರವೀಷಿ, ನಿನ್ನ ಸ್ವರೂಪವನ್ನು ನಿನ್ನ ವಿಭೂತಿಯನ್ನು ಗುಣಗಳನ್ನೆಲ್ಲ ಆಶ್ಚರ್ಯವಾಗಿ ನನಗೆ ಎಲ್ಲ ವಿಸ್ತಾರವಾಗಿ ಹೇಳಿದೆಯಲ್ಲ, ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ಸತ್ಯ, ಅದು ಹಾಗೆಯೇ ಅಂತ ನಾನು ದೃಢವಾದ ನಿಶ್ಚಯ ಮಾಡಿಕೊಂಡಿದ್ದೇನೆ. ಇದರಿಂದ ಪುರುಷೋತ್ತಮ, ಇದು ಪುರುಷೋತ್ತಮ ಅನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥವನ್ನು ಭಾಷಿಕಾರರು ತೋರಿಸ್ತಾರೆ. ನನ್ನಲ್ಲಿ ಯಾವ ದೋಷವಿದ್ದರೂ ಕೂಡ ಅದನ್ನು ನೀನು ನೋಡದೆ ಇರುವಂತಹ ಪರಮಾತ್ಮ ನಿನ್ನ ಗುಣವು ಅಂತ ಹೇಳಿ, ನಿನ್ನ ಸೌಲಭ್ಯ ಆಶ್ರಿತ ವಾತ್ಸಲ್ಯ ಜಲಧೆ ಅಂತ ಹೇಳುದು. ಆಶ್ರಿತ ವಾತ್ಸಲ್ಯ ಜಲಧೆ, ಆಶ್ರಿತರಲ್ಲಿ ಅತ್ಯಂತ ವಾತ್ಸಲ್ಯ ಅವನಿಗೆ, ಅಂದರೆ ದೋಷವನ್ನು ನೋಡದೇ ಇರುವಂತಹದ್ದು. ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತಂ ಅಗಹರಿತಂ ಅಂತಾರೆ ಶ್ರೀರಾಮನ ವಿಭೀಷಣ ವಿಷಯದಲ್ಲಿ ಹೇಳಿದಾಗೆ, ದೋಷವನ್ನು ನೋಡದೇ ಇರುವಂತಹ ಅವನು ಆಶ್ರಿತ ವಾತ್ಸಲ್ಯ, ಅಂತಹ ವಾತ್ಸಲ್ಯದ ಒಂದು ಜಲಧಿ,
ಅದು ಆಗಿರುವಂತಹ ಪರಮಾತ್ಮನ ಗುಣವನ್ನು ಹೇಳಿ, ನಿನ್ನ ತವೈಶ್ವರ್ಯಂ, ನಿನ್ನ ಈಶ್ವರ ಪ್ರಯುಕ್ತವಾದ ರೂಪವು ಹೇಳಿದ್ರೆ ನಿನಗೇ ಅಸಾಧಾರಣವಾದದ್ದು. ತದಸಾಧಾರಣಂ, ಆ ಐಶ್ವರಂ ಅಂತ ಹೇಳುವಾಗ ಅದರಲ್ಲಿ ಏನೇನು ಸೇರಿದೆ ಅಂತ ಹೇಳಿದ್ರೆ, ಸರ್ವಸ್ಯ ಪ್ರಶಾಸಿತೃತ್ವೇ, ಎಲ್ಲವನ್ನು ಪ್ರಶಾಸನೆ ಮಾಡುವಂತಹದ್ದು, ಪಾಲಯಿತೃತ್ವೇ, ಎಲ್ಲವನ್ನು ಕೂಡ ರಕ್ಷಣೆ ಮಾಡೋದು, ಪೋಷಣೆ ಮಾಡುವುದು, ಸ್ರಷ್ಟೃತ್ವೇ, ಸೃಷ್ಟಿ, ಸಂಹರ್ತೃತ್ವೇ, ಸಂಹಾರವನ್ನು ಮಾಡುವುದರಲ್ಲಿಯೂ, ಭರ್ತೃತ್ವೇ, ಭರಣ ಅಂದರೆ ಧಾರಣೆ, ಧರಿಸಿರುವಂತಹದ್ದು, ಕಲ್ಯಾಣ ಗುಣಾಕರತ್ವೇ, ಆಶ್ಚರ್ಯಕರವಾದ ಕಲ್ಯಾಣ ಗುಣಗಳಿಗೆ ಆಶ್ರಯನಾಗಿರುವಿಕೆ, ಪರತರತ್ವೇ, ಎಲ್ಲ ಪರವಾದದ್ದಕ್ಕಿಂತೂ ಪರವಾಗಿರುವಂತಹ ನಿನ್ನ ಸ್ವರೂಪ, ಸಕಲೇತರ ವಿಸಜಾತೀಯತ್ವೇ, ಈ ಎಲ್ಲದಕ್ಕಿಂತಲೂ ನಿನ್ನನ್ನು ಬಿಟ್ಟು ಮಿಕ್ಕ ಎಲ್ಲದಕ್ಕಿಂತಲೂ ನೀನು ಬೇರೆಯ ಜಾತಿಗೆ ಸೇರಿದವನು, ವಿಸಜಾತೀಯನಾದವನು. ಈ ಎಲ್ಲ ಒಂದು ವಿಷಯಗಳಲ್ಲಿಯೂ ಕೂಡ ಇರುವಂತಹ ನಿನ್ನ ರೂಪ, ಅವಸ್ಥಿತಂ ರೂಪಂ, ಪ್ರಶಾಸಿತೃತ್ವದಲ್ಲಿ ಇರುವ ನಿನ್ನ ರೂಪ, ಪಾಲಯಿತೃತ್ವದಲ್ಲಿ ಇರುವ ನಿನ್ನ ರೂಪ, ಸೃಷ್ಟೃತ್ವದಲ್ಲಿ ಇರುವ ನಿನ್ನ ರೂಪ, ಸಂಹರ್ತೃತ್ವದಲ್ಲಿ, ಭರ್ತೃತ್ವದಲ್ಲಿ, ಕಲ್ಯಾಣ ಗುಣಾಕರತ್ವದಲ್ಲಿ, ಪರತರತ್ವದಲ್ಲಿ, ಸಕಲೇತರ ವಿಸಜಾತೀಯತ್ವದಲ್ಲಿ, ಇಷ್ಟದಲ್ಲಿಯೂ ಇರುವಂತಹ ನಿನ್ನ ಒಂದು ರೂಪವನ್ನು ನಾನು ನೋಡಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ಕರ್ತುಮಿಚ್ಛಾಮಿ, ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಹೇಳಿ ಅರ್ಜುನನು ಪ್ರಾರ್ಥನೆ ಮಾಡ್ತಾನೆ. ಅದರಿಂದ ಇಲ್ಲಿ ಪರಮೇಶ್ವರ ಅನ್ನೋ ಶಬ್ದದಲ್ಲಿ ವಾಕ್ಯಾರ್ಥ ವಿಶ್ವಾಸ ಹೇತುಭೂತಂ ಪರಮ ಆಪ್ತತ್ವಾದಿಕಂ, ಅವನು ಹೇಳಿದ ವಾಕ್ಯಾರ್ಥಗಳಲ್ಲಿ ಅತ್ಯಂತ ವಿಶ್ವಾಸವನ್ನು ಹೊಂದುವುದಕ್ಕೆ ಕಾರಣವಾದಂತಹ ಪರಮ ಆಪ್ತತ್ವವು, ಕೃಷ್ಣನು ಪರಮಾಪ್ತನಾದನು ಅನ್ನೋದರಲ್ಲಿ ಆ ಒಂದು ದೃಷ್ಟಿಯಿಂದ ಅದು ತಿಳಿದಿದ್ದರಿಂದ ಕೃಷ್ಣನು ಹೇಳಿದ ವಾಕ್ಯದ ಅರ್ಥಗಳೆಲ್ಲ ಹಾಗೆಯೇ ಸರಿ ಅಂತ ಅತ್ಯಂತ ದೃಢವಾದ ವಿಶ್ವಾಸವು ಅರ್ಜುನನಿಗೆ ಇತ್ತು. ಅದರಿಂದ ಪರಮ ಆಪ್ತತ್ವ ಅನ್ನೋದೇ ಅಲ್ಲಿ ಕಾರಣ. ಇದಕ್ಕೆಲ್ಲ ಈ ವಿಶ್ವಾಸಕ್ಕೆ ವಾಕ್ಯಾರ್ಥ ವಿಶ್ವಾಸ, ಅದಕ್ಕೆ ಕಾರಣವಾದದ್ದು ಪರಮ ಆಪ್ತತ್ವ ಮೊದಲಾದದ್ದು ಪರಮೇಶ್ವರ ಅನ್ನುವ ಶಬ್ದದಿಂದ ಹೇಳಲ್ಪಡುತ್ತೆ. ಅದನ್ನು ತಿಳಿಸೋಕೆ ತದ್ವ್ಯಂಜನಾಯ ಸ್ವಸಂವಾದ ಮಾತ್ರ ಅರ್ಥವ್ಯುದಾಸೇನ ಶ್ರುತ ಪ್ರತಿಷ್ಠಾ ಜ್ಞಾಪನಾಯ ಏವಮೇವ ಇತಿ ಅವಧೃತಂ. ಬರೀ ನಾನು ಮಾತಾಡ್ತಿದ್ದೀನಿ ಅಂತ ಅರ್ಥವಲ್ಲ, ಬರೀ ನನ್ನ ಜೊತೆ ನಿನ್ನೊಡನೆ ನೀನು ಸಂವಾದ ಮಾಡ್ತಾ ಇದೀಯ ಅಷ್ಟೇ ಅಂತ ಅರ್ಥವಲ್ಲ. ಇಲ್ಲಿ ನಾನು ಕೇಳಿದ ವಿಷಯವೆಲ್ಲ ನನಗೆ ಸ್ಪಷ್ಟವಾಗಿ ನನ್ನ ಮನಸ್ಸಿನಲ್ಲಿ ದೃಢವಾಗಿ ಪ್ರತಿಷ್ಠಿತವಾಗಿದೆ. ಇದೆಲ್ಲವೂ ಸತ್ಯವೇ, ಇದು ಹೀಗೆಯೇ ಅಂತ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆಶ್ರಿತ ಜನೇ ದೋಷದರ್ಶಿನಃ ಕಾಪುರುಷಾಃ ಇತಿ ಆಹುವು. ಆಶ್ರಿತರಲ್ಲಿಯೂ ಕೂಡ ದೋಷವನ್ನು ನೋಡಿದ್ರೆ ಅವರಿಗೆ ಕಾಪುರುಷರು ಅಂತ ಹೇಳ್ತಾರೆ. ಕುತ್ಸಿತ ಪುರುಷರು, ಕಾಪುರುಷರು ಅಂದರೆ ಒಳ್ಳೆಯ ಸಜ್ಜನರಲ್ಲ ಅಂತ ಹೇಳಿ ಆಶ್ರಿತರಲ್ಲಿ ದೋಷವನ್ನು ನೋಡೋರಿಗೆ. ಆದ್ದರಿಂದ ಇಲ್ಲಿ ನಿನ್ನನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿರೋ ಅರ್ಜುನನಲ್ಲಿ ಇರುವ ದೋಷವನ್ನು ನೋಡದೆ ತನ್ನ ರೂಪವನ್ನು ತೋರಿಸ್ಬಿಡ್ತಾ ಇದ್ದಾನೆ ಪರಮಾತ್ಮನು. ಆದ್ದರಿಂದ ಅತಃ ಅತ್ರ ದಿದೃಕ್ಷಮಾಣೆ ಸ್ವಸ್ಮಿನ್, ನಿನ್ನನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಿರುವ ನನ್ನಲ್ಲಿ ದೋಷ ಅನಾದರ ರೂಪ ನಿರತಿಶಯ ಪೌರುಷಂ ಪುರುಷೋತ್ತಮ ಶಬ್ದೇನ ವಿವಕ್ಷಿತಂ. ಅಂತಹ ನಿನ್ನ ಒಂದು ಪೌರುಷ, ದೋಷ ಅನಾದರ, ಆಶ್ರಿತರಲ್ಲಿ ದೋಷವನ್ನು ನೋಡದೇ ಇರುವಂತಹದ್ದು, ಅಂತಹ ನಿನ್ನ ಒಂದು ಪುರುಷೋತ್ತಮತ್ವ ಅಂತ ಹೇಳಿದ್ರೆ ಅದು ಅತ್ಯಂತ ಉತ್ತಮನಾದ ಪುರುಷ. ಆ ಒಂದು ಅರ್ಥದಲ್ಲಿ ಹೇಳ್ತಾರೆ, ಕಾಪುರುಷನಲ್ಲ ಪುರುಷೋತ್ತಮ. ಆದ್ದರಿಂದ ಪುರುಷರಲ್ಲಿಯೇ ಅತ್ಯುತ್ತಮನಾದವನು, ಕಾಪುರುಷನಲ್ಲ. ಅಂದರೆ ಆಶ್ರಿತರಲ್ಲಿ ದೋಷವನ್ನು ನೋಡದೇ ಇರುವಂತಹ ಸ್ವಭಾವವನ್ನು ಉಳ್ಳ ಪರಮಾತ್ಮನು. ಅದೆಲ್ಲ ಕೂಡ ಇಲ್ಲಿ ಪುರುಷೋತ್ತಮ ಶಬ್ದದಿಂದ ಅದು ಕೂಡ ವಿವಕ್ಷಿತವಾಗಿದೆ ಹೇಳಿ ಆಶ್ರಿತ ವಾತ್ಸಲ್ಯ ಜಲಧೇ ಅಂತ ಅದಕ್ಕೆ ಭಾಷೆಕಾರರು ಅರ್ಥ ಮಾಡ್ತಾರೆ. ಅದೇ ರೀತಿ ಪುರುಷನೋತಿ ನಿವಾ ವ್ಯುತ್ಪತ್ತಿ, ಪುರುಷ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ಪುರುಷೇತೆ, ಪುರುಷನೋತಿ, ಪುರಾಣ ಪೂರ್ವಮೇವ ಅವಸ್ಥಿತತ್ವಾತ್ ಅಂತ ಹೇಳಿ ಪುರುಷ ಶಬ್ದಕ್ಕೆ ಬೇಕಾದಷ್ಟು ವ್ಯುತ್ಪತ್ತಿಗಳಿದೆ. ಪುರುಷನೋತಿ ಅಂದರೆ ಅತ್ಯಧಿಕವಾದ ಫಲಗಳನ್ನು ಕೊಡ್ತಾನೆ ನಮಗೆ. ಅತ್ಯಧಿಕವಾದ ಪುರು ಅಂದರೆ ಅಧಿಕವಾದದ್ದು ಅಂತ, ಅತ್ಯಧಿಕವಾದದ್ದು. ತನೋತಿ ಅಂದರೆ ನಮಗೆ ಅನುಗ್ರಹ ಮಾಡ್ತಾನೆ. ಅತ್ಯಧಿಕವಾದ ಫಲಗಳನ್ನು ಅನುಗ್ರಹ ಮಾಡುವುದರಿಂದ ಅವನಿಗೆ ಪುರುಷ ಅನ್ನುವ ಒಂದು ಶಬ್ದವು ಹೇಳಲ್ಪಡುತ್ತೆ ಪರಮಾತ್ಮನಿಗೆ ಅನ್ನೋದು ಇಲ್ಲಿ. ಅಂತಹ ಒಂದು ಅನುಗ್ರಹ ವಿಶೇಷವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ.
ಆವಿಶ್ಯ ವಿವರ್ತಿ ಇತಿ ವಕ್ಯಮಾಣಂ ವಾ ಜ್ಞಾಪಿತಂ. ಅಥವಾ ಎಲ್ಲವನ್ನೂ ಕೂಡ ವ್ಯಾಪಿಸಿ ಧರಿಸ್ತಾನೆ ಪರಮಾತ್ಮ. ಆವಿಶ್ಯ ವಿವರ್ತಿ, ಎಲ್ಲವನ್ನೂ ವ್ಯಾಪಿಸಿ ಅದನ್ನ ಧರಿಸ್ತಾನೆ, ಧಾರಣ ಮಾಡ್ತಾನೆ ಪರಮಾತ್ಮ ಅಂತ 15ನೇ ಅಧ್ಯಾಯದಲ್ಲಿ ಹೇಳುವ ಪುರುಷೋತ್ತಮ ಶಬ್ದದಲ್ಲಿ ವಿಷಯದಲ್ಲಿ ಹೇಳುವಂತಹ ಅದು ಕೂಡ ಇಲ್ಲಿ ಜ್ಞಾಪಿಸಲ್ಪಟ್ಟಿದೆ. ಏವಂ ಪರತ್ವ ಸೌಲಭ್ಯ ಸಮಾಖ್ಯಾಭ್ಯಾಮ್ ಉಕ್ತೆ. ಎರಡು ಹೆಸರುಗಳಿಂದ, ಎರಡು ಶಬ್ದಗಳಿಂದ, ಸಮಾಖ್ಯಾಭ್ಯಾಮ್ ಅಂದರೆ ಎರಡು ಶಬ್ದಗಳು, ಪುರುಷೋತ್ತಮ, ಆಶ್ರಿತ ವಾತ್ಸಲ್ಯ ಜಲಧೆ, ಎರಡು ಶಬ್ದಗಳಿಂದ ಪರತ್ವವು ಸೌಲಭ್ಯವು ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ತೇ ಇತಿ ನಿರ್ದೇಶೇ ಸತ್ಯಪಿ ಐಶ್ವರಮಿತಿ ವಚನಂ ಈಶ್ವರತ್ವ ಸ್ವಭಾವ ಅಭಿವ್ಯಂಜಕತ್ವ ಪರಂ ಇತಿ ತದಸಾಧಾರಣಂ ಇತಿ. ಏವಮೇತತ್ ಯಥಾರ್ಥ. ತೇ ರೂಪಂ ಅಂತ ಹೇಳಿದ್ರೆ ಸಾಕಲ್ಲ, ತೇ ರೂಪಂ ಅಂತ ಹೇಳಿದ್ರು, ರೂಪಂ ಐಶ್ವರಂ ರೂಪಂ ಅಂತ ಹೇಳಿದ್ರು. ತೇ ಐಶ್ವರಂ ರೂಪಂ, ತೇ ರೂಪಂ ಅಂತ ಹೇಳಿ ತೇ ಅಂತ ಹೇಳಿದ್ರು ಕೂಡ ಐಶ್ವರಂ ಅಂತ ಹೇಳೋದೇನು ಅಂತ ಹೇಳಿದ್ರೆ ಪರಮಾತ್ಮನ ಒಂದು ಈಶ್ವರತ್ವ ಸ್ವಭಾವವನ್ನು ಪೂರ್ಣವಾಗಿ ತಿಳಿಸಿಕೊಡುವಂತಹ ಆ ರೂಪವನ್ನು ನಾನು ನೋಡಬೇಕು. ನಿನಗೆ ಅಸಾಧಾರಣವಾದ ಆ ರೂಪ, ಅದನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿ ತಸ್ಯೈವ ಪ್ರಾಕ್ ಪ್ರಪಂಚದ ಪ್ರಕ್ರಿಯೆಯ ವಿವರಣಂ ಸರ್ವಸ್ಯ. ಹಿಂದೆ ಎಲ್ಲ ನೀನು ಹೇಗೆ ಹೇಳಿದೆಯೋ ನನಗೆ ವಿಸ್ತಾರವಾಗಿ ಆ ಒಂದು ಅದೆಲ್ಲವನ್ನು ಕೂಡ ಅದನ್ನೇ ನಾನು ಎಲ್ಲವನ್ನು ಪೂರ್ಣವಾಗಿ ನೋಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಏವಂ ಸ್ವಭಾವ ವಿಶಿಷ್ಟ ಹಿ ಈಶ್ವರ ಶಬ್ದಾರ್ಥ ಇತಿ ಭಾವ. ಈ ರೀತಿಯಾದ ಸ್ವಭಾವಗಳಿಂದ ವಿಶಿಷ್ಟನಾದವನು ಅಂತ ಅರ್ಥ. ಇಲ್ಲಿ ಈಶ್ವರ ಶಬ್ದಕ್ಕೆ ಎಲ್ಲ ಸ್ವಭಾವಗಳಿಂದ ವಿಶಿಷ್ಟನಾದ ನಿನ್ನ ರೂಪವನ್ನು ನಾನು ಕಾಣಬೇಕು ಅಂತ ಹೇಳಿ. ಇದು ಹೇಗೆ ಅವಸ್ಥಿತಿ ಅಂತ ಹೇಳಿದಾಗ ಅವಸ್ಥಿತಂ ರೂಪಂ ಅಂತ ಹೇಳಿದಾಗ ಪ್ರಶಾಸನದಲ್ಲಿ, ಪಾಲಯಿತರದಲ್ಲಿ, ಸ್ವರಷ್ಟೃತ್ವ, ಸಮ್ಮರ್ತೃತ್ವ ಒಂದೊಂದರಲ್ಲಿಯೂ ಅವಸ್ಥಿತಂ ರೂಪಂ ಅಂತ ಭಾಷಿಕಾರರು ವ್ಯಾಖ್ಯಾನ ಮಾಡಿದ್ರು. ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಪ್ರಶಾಸಿತೃತ್ವಾದವು ರೂಪಸ್ಯ ಅವಸ್ಥಾನಂ ನಾಮ. ಒಂದೊಂದಕ್ಕೂ ಹೇಳ್ತಾರೆ. ಈಗ ರೂಪಸ್ಯ ಅವಸ್ಥಿತಿ ಅವಸ್ಥಿತಂ ರೂಪಂ ಅಂತ ಹೇಳಿದ್ರು. ಪ್ರಶಾಸಿತೃತ್ವೇ ಅವಸ್ಥಿತಂ ರೂಪಂ, ಸ್ರಷ್ಟೃತ್ವೇ ಅವಸ್ಥಿತಂ ರೂಪಂ. ಒಂದೊಂದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಭಾಷ್ಯದಲ್ಲಿ ಸಂಗ್ರಹವಾಗಿ ಹೇಳಿದ್ದಾರೆ. ಅದನ್ನ ಸ್ವಾಮಿ ದೇಶಿಗೆ ನಮ್ಗೆ ತಿಳಿಸ್ತಾರೆ. ಪ್ರಶಾಸಿತೃತ್ವ ಮೊದಲಾವುಗಳಲ್ಲಿ ರೂಪವು ಇರೋದು ಹೇಗೆ ಅಂತ ಹೇಳಿದ್ರೆ ತತ್ತದ ಅನುಗುಣ ತತ್ತದ ಅನುರೂಪೈ ಗುಣಸನ್ನಹನ ಚೇಷ್ಟಿತೈ ತತ್ತದ ಅಭಿವ್ಯಂಜಕತ್ವಂ. ಇದೆಲ್ಲ ಆಯಾ ಆಯಾ ಒಂದು ಕಾರ್ಯಗಳನ್ನು, ಧರ್ಮಗಳನ್ನು, ಅಸಾಧಾರಣವಾದ ಧರ್ಮಗಳನ್ನು ಯಾವ ಯಾವುದು ಹೊಂದಿರುವಾಗ ಅದಕ್ಕೆ ಅನುರೂಪವಾದ ಗುಣವೇನು, ಅದರ ಚೇಷ್ಟಿತಗಳೇನು, ಅವನು ಮಾಡುವಂತಹ ಹೇಗೆ ಅದರಲ್ಲಿ ನಮಗೆ ಲಭ್ಯವಾಗ್ತಾನೆ, ಇದೆಲ್ಲವನ್ನು ಕೂಡ ತಿಳಿಸುವಂತಹದ್ದು ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ. ಒಂದೊಂದಕ್ಕೂ ಈಗ ಹೇಳ್ತಾರೆ. ಅಥವಾ ಯದ್ವಾ ಪ್ರಶಾಸಿತೃತ್ವೇ ಅವಸ್ಥಾನ. ಪ್ರಶಾಸನದಲ್ಲಿ ಇರೋದು ಅಂದರೆ ಏನು? ಯಥಾರ್ಹಂ ಕೇಶವೇ ವೃತ್ತಿಂ ಅವಶಾಹ ಪ್ರತಿಪೇದಿರೇ ಇತಿ ನ್ಯಾಯೇನ ಸ್ವದರ್ಶನ ಮಾತ್ರೇಣ ವಿಪರೀತ ಅಧ್ಯವಸಾಯಂ ವಿನಿವರ್ತ್ಯ ಸಮ್ಯಕ್ ಪ್ರವೃತ್ತಿ ಹೇತುತ್ವಾತ್. ಅರ್ಜುನನು, ಕೃಷ್ಣನು ದೂತನಾಗಿ ಹೋದ ಪಾಂಡವ ಸಭೆಗೆ, ಕೌರವ ಸಭೆಗೆ ದೂತನಾಗಿ ಹೋದ, ಪಾಂಡವರ ದೂತನಾಗಿ ಕೃಷ್ಣ. ಆಗ ದುರ್ಯೋಧನ ಎಲ್ಲರಿಗೂ ಹೇಳಿದಂತೆ, ಕೃಷ್ಣ ಬಂದಾಗ ಯಾರು ಎದ್ದು ನಿಂತ್ಕೊಳ್ಬಾರ್ದು, ಅವನು ಯಾರು ಗೌರವ ತೋರಿಸಬಾರದು ಅಂತ ಹೇಳಿದ್ದ. ಆದರೆ ಕೃಷ್ಣ ಸಭೆಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ಎಲ್ಲರೂ ಎದ್ದು ನಿಂತ್ಕೊಂಡು ಬಿಡ್ತಾರೆ, ದುರ್ಯೋಧನನು ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಅದು ಅವನ ಒಂದು ಅದನ್ನು ಹೇಳ್ತಾರೆ. ಪ್ರಶಾಸಿತೃತ್ವದಲ್ಲಿ ಇರೋದು ಅವನ ರೂಪ ಹೇಗೆ ಅಂತ ಹೇಳಿದ್ರೆ ಸ್ವದರ್ಶನ ಮಾತ್ರೇಣ, ತನ್ನನ್ನು ನೋಡಿದ ತಕ್ಷಣವೇ ವಿಪರೀತ ಅಧ್ಯವಸಾಯಂ ವಿನಿವರ್ತ್ಯ, ವಿಪರೀತವಾದ ಒಂದು ನಿಶ್ಚಯ, ದೃಢವಾದ ನಿಶ್ಚಯ ಯಾರು ಮಾಡ್ಕೊಂಡಿದ್ರು ಅದನ್ನು ನಿವರ್ತಿ ಮಾಡಿ ಸಮ್ಯಕ್ ಪ್ರವೃತ್ತಿ ಹೇತುತ್ವ, ಅದು ಸರಿಯಾಗಿ ಪ್ರವೃತ್ತಿ ಮಾಡುವ ಹಾಗೆ ಮಾಡೋದು. ಅವನು ಸುಮ್ಮನೆ ನೋಡ್ಬಿಟ್ರೆ ಸಾಕು. ಇವನು ವಿಪರೀತ ಅಧ್ಯಾಯಸೆಲ್ಲ ಹೋಗ್ಬಿಟ್ಟು ದೃಢ ನಿಶ್ಚಯಗಳೆಲ್ಲ ಹೋಗಿ ಸರಿಯಾದ ರೀತಿಯಲ್ಲಿ ಪ್ರವೃತ್ತಿ ಉಂಟಾಗ್ಬಿಡುತ್ತೆ. ಆ ರೀತಿ ಮಾಡೋದು. ಯಥಾರ್ಹಂ ಕೇಶವೇ ವೃತ್ತಿಂ, ಕೇಶವನಲ್ಲಿ ಯಾವುದು ಅರ್ಹವಾದ ವೃತ್ತಿ ಯಾವುದು, ಅವಶಾಹ ಪ್ರತಿಪೇದಿರೆ ಅಂದರು. ವಶವಿಲ್ಲದೆ, ತಮ್ಮ ವಶದಲ್ಲಿ ಇಲ್ಲದೆ ಇರುವಂತಹ ವೃತ್ತಿಯನ್ನು ಪಡೆದುಕೊಂಡು ಬಿಟ್ರು. ಅದು ಕೇಶವನಲ್ಲಿ ಅರ್ಹವಾದ ಒಂದು ವೃತ್ತಿ. ಅವ್ರಿಗೇನು ಹೇಳಿದ ಅವರ ಮಹಾರಾಜ ಅದನ್ನು ಅವರು ಎಲ್ಲ ದೃಢವಾಗಿ ನಿಶ್ಚಯ ಮಾಡಿದ್ರು, ಯಾರು ಹೇಳ್ಬಾರ್ದು ಅಂತ. ಆದರೆ ಅವನು ನೋಡಿದ ತಕ್ಷಣ ದರ್ಶನದಿಂದಲೇ ಎಲ್ಲ ಬದಲಾಗ್ಬಿಡ್ತು. ಅದು ಅವನ ಪ್ರಶಾಸಿತತ್ವದಲ್ಲಿ ಇರುವಂತಹ ರೂಪ. ಅದು ಕಲ್ಯಾಣ ಗುಣಾಕರತ್ವೇ ಅವಸ್ಥಾನಂ. ಕಲ್ಯಾಣ ಗುಣಾಕರದಲ್ಲಿ ಇರೋದು ಅಂದ್ರೇನು? ಅವತಾರ ವಿಗ್ರಹವತ್ ಅಜ್ಞತ್ವಾದಿ ಅಭಿನಯ ಅನರ್ಹತ್ವಂ
ಅವನ ಅವತಾರದಲ್ಲಿ ಹೇಳುವಾಗ ಅವನು ತನ್ನ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಅಂತ ಹೇಳ್ದ. ನನ್ನ ಒಂದು ಅಪ್ರಾಕೃತವಾದ ರೂಪದಿಂದಲೇ ಬರ್ತೇನೆ ನಾನು ಅವತಾರಗಳಲ್ಲಿ, ಹೊರತು ಇದು ಮನುಷ್ಯರಂತೆ ಕಂಡು ಬರಬಹುದು. ನಾನು ಮನುಷ್ಯ ಸಜಾತೀಯನಾಗಿ ಬಂದರೂ ಕೂಡ ಮನುಷ್ಯರಂತೆಯೇ ಕಂಡರೂ ನನ್ನ ರೂಪವು ಅಪ್ರಾಕೃತವಾದದ್ದೇ, ಅದು ಪ್ರಾಕೃತವಲ್ಲ. ನ ಮಾಂಸ ಮೇಧೋಸ್ತಿ ಸಂಭವ ಅಂತ ಹೇಳಿ ಅದರಿಂದ ಉಂಟಾದಲ್ಲ ನನ್ನ ರೂಪ, ಅಪ್ರಾಕೃತವಾದ ರೂಪ ಅಂತ ಹೇಗೆ ರೂಪದಲ್ಲಿ ಅವತಾರದಲ್ಲಿ ಹೇಳಿದ್ನೋ, ಗುಣಗಳಲ್ಲಿಯೂ ಹಾಗೆಯೇ. ಗುಣಗಳಲ್ಲಿಯೂ ಕೂಡ ಅವನ ಸ್ವಾಭಾವಿಕವಾದ ಗುಣಗಳಲ್ಲೇ ತೋರಿಸ್ತೇ ಹೊರತು ಅಜ್ಞಾನಾದಿಗಳಿಗೆ ಅನರ್ಹವಾದ ಕಲ್ಯಾಣ ಗುಣಗಳನ್ನು ತೋರಿಸುವಂಥದ್ದು ಅವತಾರದಲ್ಲಿ. ಅಂದ್ರೆ ವಿಗ್ರಹವತಿ, ಅವತಾರ ವಿಗ್ರಹವತಿ. ಅದೇ ರೀತಿಯಲ್ಲಿ ಅಜ್ಞತ್ವಾದಿ ಅಭಿನಯ ಅನರ್ಹತ್ವಂ, ಅಜ್ಞನಾಗಿ ಅಭಿನಯ ಮಾಡುವುದಕ್ಕೂ ಆಗೋದಿಲ್ವಂತೆ. ಯಾಕೆಂದರೆ ಅವನ ಸ್ವಾಭಾವಿಕ ಗುಣಗಳು ತೋರ್ಬಿಡುತ್ತೆ ಎಲ್ಲದರಲ್ಲಿಯೂ ಕೂಡ. ಅತಿಮಾನುಷತ್ವ ಅಂತ ಕೂರತಾಳ್ವರು ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಅವತಾರದಲ್ಲಿ ಹೇಗೆ ನಿನ್ನ ಅತಿಮಾನುಷತ್ವ ಅನ್ನೋದು ತಾನಾಗಿಯೇ ತೋರಿ ಬರ್ತಿದೆ ಒಂದೊಂದು ಪ್ರಸಂಗದಲ್ಲೂ ಅಂತ ಸ್ತೋತ್ರ ಮಾಡ್ತಾರೆ. ಹಾಗೆ ಅದು ಅವನ ಕಲ್ಯಾಣ ಗುಣಗಳಲ್ಲಿ ಇರುವಂತಹ ಅವನ ರೂಪ ಅದು ತೋರಿಸುತ್ತೆ. ಪಾಲಯಿತೃತ್ವೇ ಅವಸ್ಥಾನಂತೂ ಸತ್ವ ಪ್ರವರ್ತನಾದಿ ಮುಖೇನ, ಎಲ್ಲರನ್ನೂ ಪರಿಪಾಲನೆ ಮಾಡೋದು, ಲೋಕವನ್ನು ಎಲ್ಲ ಸತ್ವವನ್ನು ಪ್ರವರ್ತನೆ ಮಾಡಿ. ಸತ್ವ ಪ್ರವರ್ತನೆ ಅಂದರೆ ಒಳ್ಳೆಯ ಸಾತ್ವಿಕವಾದ ಧರ್ಮಗಳನ್ನು ಉಪದೇಶ ಮಾಡಿ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿದಾಗೆ. ಸೃಷ್ಟೃತ್ವೇ ಅವಸ್ಥಾನಂ ಸ್ವ ಅವಯವೇಭ್ಯ ಬ್ರಹ್ಮರುದ್ರಾದೀನಾಂ ಚಾತುರ್ವರ್ಣ್ಯಾದೀನಾಂ ಚ ಪ್ರಸೂತೆ. ನನ್ನ ಅವಯವದಿಂದಲೇ ಸೃಷ್ಟಿಯಲ್ಲಿ ಇರುವಂಥ ಅವನ ರೂಪ, ಅವನ ಅಸಾಧಾರಣವಾದ ರೂಪ ಯಾವುದು? ತನ್ನ ಒಂದು ಅವಯವದಿಂದಲೇ ಚತುರ್ಮುಖ ಬ್ರಹ್ಮ ಏನು, ರುದ್ರ ಏನು, ಎಲ್ಲರನ್ನೂ ಸೃಷ್ಟಿ ಮಾಡುವ, ಚಾತುರ್ವರ್ಣ್ಯಗಳೇನು ಎಲ್ಲವನ್ನು ಸೃಷ್ಟಿ ಮಾಡುವಂತಹದ್ದು ಅವನ ಸೃಷ್ಟೃತ್ವದಲ್ಲಿ ಇರುವ ಅವನ ಅಸಾಧಾರಣವಾದ ರೂಪ. ಸಂಹರ್ತೃತ್ವೇ ಅವಸ್ಥಾನ ಭಕ್ಷ್ಯಮಾಣ ಗ್ರಸನಾದಿನ, ಮುಂದೆ ಹೇಳ್ತಾನೆ ಎಲ್ಲವನ್ನು ನಾನು ನುಂಗಿ ಹಾಕಿಬಿಡ್ತೇನೆ, ತಿಂದು ಬಿಡ್ತೇನೆ ಅಂತ ಹೇಳಿ, ಗ್ರಸನ ಎಲ್ಲವನ್ನು ನುಂಗು ಬಿಡ್ತೇನೆ ನಾನು ಅಂತ ಹೇಳುವಾಗ ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಅಂತ ಶ್ಲೋಕ ಬರುತ್ತೆ ಮುಂದೆ. ಅದು ಅವನ ಸಂಹರ್ತೃತ್ವದಲ್ಲಿ ಅವನ ರೂಪ ಹೇಗಿದೆ, ಅದು ಭರ್ತೃತ್ವೇ ಅವಸ್ಥಿತಿ ತು ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮವೇಕದ, ಹೀಗೆ ಹೇಳಿದಾಗೆ ಸ್ಫುಟಿ ಭವಿಷ್ಯತಿ, ಮುಂದೆ ಸ್ಪಷ್ಟವಾಗಿ ಬರುತ್ತೆ. ಭರ್ತೃತ್ವೇ ಅವಸ್ಥಿತಿ ಹೇಗೆ ಧಾರಣ ಮಾಡ್ತಾನೆ, ಏಕಸ್ಥಂ ಜಗತ್ ಕೃತ್ಸ್ನಂ, ಎಲ್ಲ ಅವನ ಒಂದು ಅಂಶದಲ್ಲಿ ಎಲ್ಲವೂ ಇತ್ತು ಅಂತ ಹೇಳಿ. ಪರತ್ವೇನ, ಇದೆಲ್ಲ ಅವನ ಭಾಷಿಕಾರರು ಹೇಳಿದಾಗ ನಿನ್ನ ಅಸಾಧಾರಣವಾದ ನಿನ್ನ ರೂಪ ಯಾವ್ಯಾವರಲ್ಲಿ ರೂಪಂ ಐಶ್ವರಂ ರೂಪಂ, ಪ್ರಶಾಸತ್ವ, ಪಾಲಯಿತೃತ್ವ, ಸೃಷ್ಟತ್ವ, ಸಮರ್ಥೃತ್ವ, ಭರ್ತೃತ್ವ, ಕಲ್ಯಾಣ ಗುಣಾಕರತ್ವ, ಎಲ್ಲದರಲ್ಲಿಯೂ ಇರುವಂತಹ ನಿನ್ನ ರೂಪ, ಅದನ್ನು ನಾನು ಪೂರ್ಣವಾಗಿ ನೋಡಬೇಕು ಅಂತ ಆಸೆ ಪಡ್ತಾನೆ ಅರ್ಜುನ. ಪರತ್ವೇನ ಶಂಕಿತಾನಾಂ, ಇದರಲ್ಲಿ ಪರತರತ್ವ ಅಂತ ಹೇಳೋದು ನೆಕ್ಸ್ಟ್ ಮುಂದಿನದು. ಪರತ್ವೇನ ಶಂಕಿತಾನಾಂ ಬ್ರಹ್ಮರುದ್ರಾದೀನಾಂ ಸೈಕದೇಶೇ ಅವಸ್ಥಾನಸ್ಯ ಬ್ರಹ್ಮಾಣಮೀಶಂ ಇತ್ಯಾದಿನ ವಕ್ಷ್ಯಮಾಣತೆ, ಮುಂದೆ ಹೇಳುವಂತಹ ಶ್ಲೋಕಗಳಿದು. ಇಲ್ಲಿ ಬ್ರಹ್ಮ ರುದ್ರಾದುಗಳೆಲ್ಲ ಪರರು ಅಂತ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರನ್ನು ಕೂಡ ತನ್ನ ಒಂದು ವಿಗ್ರಹದಲ್ಲಿ, ದಿವ್ಯಮಂಗಳ ವಿಗ್ರಹದ ಒಂದು ಭಾಗ, ಒಂದು ಏಕದೇಶದಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಿ, ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ ಅಂತ ಹೇಳಿ ಅದನ್ನು ಯಾಸ್ಕಾಚಾರ್ಯರು ಹೇಳ್ತಾರೆ ನಿರುಕ್ತದಲ್ಲಿ. ಎಲ್ಲ ಕೂಡ ಮಹಾಭಾಗ್ಯವಶಾತ್ ಏಕೈವ ಆತ್ಮ ಬಹುಧಾ ಸ್ತೂಯತೆ ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ. ಎಲ್ಲ ದೇವತೆಗಳು ಅವನ ಅಂಗ ಪ್ರತ್ಯಂಗಗಳು ಅಂದರೆ ಅವನ ಶರೀರದ ಒಂದೊಂದು ಭಾಗ, ಶರೀರ ಅವನ ಒಂದು ಆಧಾರದಲ್ಲಿಯೇ, ಅವನ ನಿಯಮದಲ್ಲಿಯೇ ಎಲ್ಲ ಇದ್ದಾರೆ. ಸರ್ವಶರೀರಿ ಪರಮಾತ್ಮ ಅನ್ನೋದನ್ನು ಅದು ಇಲ್ಲಿ ಪರತರತ್ವ ಅಂತ ಹೇಳೋದು. ಇತ್ಯಾದಿನ ವಕ್ಷ್ಯಮಾಣತೆಯ ಪರತರತ್ವೇ ಅವಸ್ಥಾನಂ ಯುಕ್ತಂ, ಮುಂದೆ ಅದು ಹೇಳಲ್ಪಡುತ್ತೆ. ಸಕಲೇತರ ವಿಸಜಾತೀಯತ್ವ ಇತಿ ಉಕ್ತ ಸಮಸ್ತ ನಿಗಮನಂ, ಎಲ್ಲವೂ ಕೂಡ ಇದರಿಂದ ಹೇಳಲ್ಪಡುತ್ತೆ. ಸಕಲೇತರ ವಿಸಜಾತೀಯತ್ವಂ, ಎಲ್ಲ ದೃಷ್ಟಿಯಿಂದಲೂ ಅವನು ಸಕಲೇತರ ವಿಸಜಾತೀಯನಾಗಿದ್ದಾನೆ. ಪ್ರಶಾಸಕತ್ವರಾಗಲಿ ಪಾಲಯತೃತ್ವ ಒಂದೊಂದರಲ್ಲಿಯೂ ಸಕಲೇತರ ವಿಸಜಾತೀಯತ್ವ ಅದು ಎಲ್ಲದರಲ್ಲಿಯೂ ಹೇಳಲ್ಪಡುತ್ತೆ. ತತ್ ಫಲಿತಂಬ, ಅದರ ಒಂದು ಫಲ ಇದು ಸಕಲೇತರ ಪಾಲಯತೃತ್ವದಲ್ಲಿ ಹೀಗಿರೋದ್ರಿಂದ ಅವನು ಅದರ ಫಲ ಏನು ಅಂದರೆ ಸಕಲೇತರ ವಿಸಜಾತೀಯತ್ವ. ಪರಮೇಶ್ವರ ಪುರುಷೋತ್ತಮ ಸಂಬುದ್ಧಿ ಅಭಿಪ್ರೇತ ಕಥನಂಬ, ಪರಮೇಶ್ವರ ಪುರುಷೋತ್ತಮ ಅಂತ ಹೇಳಿದಂತಹ ಅದರಿಂದ ಅಭಿಪ್ರೇತವಾದ ಅರ್ಥಗಳೆಲ್ಲ ಸಕಲೇತರ ವಿಸಜಾತೀಯತ್ವ ಅನ್ನೋದು ಕೂಡ ತಿಳಿಸುತ್ತೆ. ಪಶ್ಯಮೇ ಯೋಗಮೈಶ್ವರಂ ಇತಿ ಗುಹ್ಯತಮಾರಂಭೆ ಸ್ವಯಂ ಮುಕ್ತಸ್ಯ ಆಪಾದ ಪ್ರತೀತ್ಯಾರ್ಥಸ್ಯ
ದರ್ಶನ ಪ್ರಾರ್ಥನಾನುಸಾರೇಣ ರೂಪಮೈಶ್ವರಂ ಸ್ವರೂಪಪರತೆಯ ಯೋಜನಾಯಾಮ್. ನೀವು ಒಂದು ಸ್ವಲ್ಪ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇಲ್ಲಿ ಐಶ್ವರ ಅಂತ ಹೇಳುವಾಗ ರೂಪಂ ಐಶ್ವರಂ ಅಂತ ಹೇಳಿರುವಾಗ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಇವನು ರೂಪವನ್ನು ತಾನೇ ನೋಡಿದ, ಐಶ್ವರ ಅನ್ನೋದು ನೋಡಕ್ಕೆ ಸಾಧ್ಯವೇ ಅಂತ ಹೇಳಿದ್ರೆ ಅದನ್ನ ಔಪಚಾರಿಕವಾದ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಐಶ್ವರಂ ಇದು ಏಕಂ ಔಪಚಾರಿಕಂ ಇತರ ಸರ್ವಂ ಮುಖ್ಯಂ. ಐಶ್ವರಂ ಅನ್ನೋದು ಔಪಚಾರಿಕವಾಗಿ ಮುಖ್ಯವಾಗಿ ಬೇಕಾದ್ದು ಅವನ ಸ್ವರೂಪ ರೂಪಾದಿಗಳು. ರೂಪಮೈಶ್ವರಂ ಸ್ವರೂಪಪರತೆಯ ಯೋಜನಾಯ, ಅದನ್ನು ಸ್ವರೂಪಪರವಾಗಿ ಅರ್ಥ ಮಾಡಿದ್ರೆ ಐಶ್ವರ ಅನ್ನೋದಕ್ಕೆ ಅದನ್ನು ಔಪಚಾರಿಕವಾದ ಅರ್ಥ ಅಂತ ತಿಳ್ಕೊಬೇಕು. ಎಲ್ಲವನ್ನು ನಿಯಮ ಮಾಡುವಂತಹ ನಿನ್ನ ರೂಪವನ್ನ ಅಂತ ಅರ್ಥ. ಸ್ವರೂಪ ಅನುಬಂಧೇನವಾ ವಿಗ್ರಹ ದಿದೃಕ್ಷಾ ಗರ್ಭಿತ, ಸ್ವರೂಪಕ್ಕೆ ಸೇರಿದ ಹಾಗೆ ಅವನ ದಿವ್ಯಮಂಗಳ ವಿಗ್ರಹ, ಅದನ್ನು ನಾನು ನೋಡಬೇಕು ಅಂತ ಹೇಳಿ ಅದನ್ನು ಇಚ್ಛೆ ಪಡ್ತಾ ಇದ್ದಾನೆ. ರೂಪಶಬ್ದ ಸ್ವರೂಪ ರೂಪಾದಿ ಸಮಸ್ತ ಅಸಾಧಾರಣಾಕಾರ ಪರೋಭ. ಸ್ವರೂಪ ರೂಪ ಮೊದಲಾದ ಎಲ್ಲ ವಿಧದಲ್ಲಿಯೂ ಅಸಾಧಾರಣವಾದ ಆಕಾರವನ್ನು ರೂಪಶಬ್ದವು ತೋರಿಸುತ್ತೆ. ರೂಪಮೈಶ್ವರಂ ರೂಪಂ ಪ್ರಕಾರಂ ಇತಿ ಅರ್ಥ. ದ್ರಷ್ಟುಮಿತ್ಯುಕ್ತೆ ದರ್ಶನ ಸಮಾನಾಕಾರೇ ಜ್ಞಾನೇ ದರ್ಶನ ಶಬ್ದ ಪ್ರಯೋಗಾತ್. ದ್ರಷ್ಟುಂ ಇಚ್ಛಾಮಿ ಅಂತ ಹೇಳಿದಾಗ, ನೋಡೋದು ಇಚ್ಛೆ ಪಡ್ತೀನಿ ಅಂತ ಹೇಳಿದಾಗ, ಒಬ್ಬ ಭಕ್ತಿ ಯೋಗಿಯು ಧ್ಯಾನ ಮಾಡುವಾಗ ದರ್ಶನ ಸಮಾನಾಕಾರವಾಗಿ ಧ್ಯಾನ ಮಾಡಬೇಕು. ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನ ದರ್ಶನಕ್ಕೆ ಸಮಾನವಾದ ಆಕಾರ ಅಷ್ಟೇ, ದರ್ಶನವೇ ಅಲ್ಲ ಅದು ಸಾಕ್ಷಾತ್ತಾಗಿ. ದರ್ಶನ ಸಮಾನಾಕಾರವಾಗಿ ಧ್ಯಾನ ಮಾಡಿದ್ರೆ ನಿರಂತರವಾಗಿ ಫಲದಶೆಯಲ್ಲಿ ದರ್ಶನವಾಗುತ್ತೆ, ಸಾಕ್ಷಾತ್ಕಾರವಾಗುತ್ತೆ. ಆಗ ಅವನು ನಿಧಿಧ್ಯಾಸನಲ್ಲಿ ದರ್ಶನ ಸಮಾನಾಕಾರ ಹಾಗೆ ಮಾಡಿದ್ರೆ ದ್ರಷ್ಟವ್ಯ ಅನ್ನುವ ಫಲ ಸಿಗುತ್ತೆ ಅವನಿಗೆ, ದರ್ಶನವೂ ಫಲ ಸಿಗುತ್ತೆ. ಆದ್ದರಿಂದ ದರ್ಶನಕ್ಕೆ ಸಮಾನವಾದ ಆಕಾರ ಧ್ಯಾನದಲ್ಲಷ್ಟೇ. ಅದರಲ್ಲಿಯೂ ದರ್ಶನ ಅನ್ನುವ ಶಬ್ದವು ಉಪಯೋಗಿಸಲ್ಪಡುತ್ತೆ. ಆದ್ದರಿಂದಲೇ ದ್ರಷ್ಟುಂ ಇಚ್ಛಾಮಿ ಅಂತ ಹೇಳಿದ್ರೆ ಆ ರೀತಿ ಅರ್ಥವಲ್ಲ. ಇಲ್ಲಿ ಇವನು ಸಾಕ್ಷಾತ್ತಾಗಿ ನೋಡಬೇಕು ಅಂತ ಇಚ್ಛೆ ಪಟ್ಟ. ಚಾಕ್ಷುಷ ಜ್ಞಾನ ಮಾತ್ರ ಪರತ್ವಂ ವ್ಯವಕ್ಷೇತು ಸಾಕ್ಷಾತ್ಕರ್ತು. ಬರೀ ಕಣ್ಣಿನಿಂದ, ನಮ್ಮ ಕಣ್ಣಿನಿಂದ ನೋಡೋ ಅಂಥದ್ದಲ್ಲ, ಸಾಕ್ಷಾತ್ಕಾರವಾಗಿ ನಿನ್ನ ರೂಪವನ್ನು ನೋಡ್ಬೇಕು, ನಾನು ಸಾಕ್ಷಾತ್ಕಾರ ಮಾಡ್ಕೊಂಡು ನೋಡಬೇಕು ಅಂತ ಇವನು ಇಚ್ಛೆ ಪಡ್ತಾನೆ ಅರ್ಜುನ. ಅದು ಇಲ್ಲಿ ದ್ರಷ್ಟುಂ ಅನ್ನೋದಕ್ಕೆ ಅರ್ಥ. ದ್ರಷ್ಟುಂ ಇಚ್ಛಾಮಿ, ಬರೀ ನನ್ನ ಪ್ರಾಕೃತವಾದ ಕಣ್ಣಿನಿಂದ ನೋಡೋದಕ್ಕೆ ಆ ಥರ ಅಲ್ಲ, ಅಥವಾ ದರ್ಶನ ಸಮಾನಾಕಾರವೂ ಅಲ್ಲ, ಸಾಕ್ಷಾತ್ಕಾರವಾಗಿ ಮಾಡ್ಕೋಬೇಕು ನಾನು. ಆ ರೀತಿ ಸಾಕ್ಷಾತ್ಕರ್ತು ಇಚ್ಛಾಮಿ ಅಂತ ಹೇಳಿ ಇನ್ನು ಪರಮಾತ್ಮನಲ್ಲಿ ತನ್ನ ಪರಮಾತ್ಮನು ತನಗೆ ಆಪ್ತತಮ ಅನ್ನೋದನ್ನು ತಿಳಿದು ಅವನ ಉಪದೇಶವೆಲ್ಲ ಹೀಗೆಯೇ ಸರಿ ಅಂತ ದೃಢ ನಿಶ್ಚಯ ಮಾಡಿಕೊಂಡಿದ್ದ ಅರ್ಜುನ, ಅವನ ಒಂದು ಅಸಾಧಾರಣವಾದ ಸಕಲೇತರ ವಿಸಜಾತೀಯವಾದ ಅವನ ಎಲ್ಲ ವಿಧವಾದ ಐಶ್ವರ್ಯವನ್ನು ಕೂಡ ಸಾಕ್ಷಾತ್ತಾಗಿ ನೋಡಬೇಕು ಅಂತ ಹೇಳಿ ಇವನು ಪ್ರಾರ್ಥನೆ ಮಾಡುವಂತಹ ಶ್ಲೋಕ. ಅದಾದ ಮೇಲೆ ಅರ್ಜುನನು ಹೇಳ್ತಾನೆ, ಮನ್ಯಸೇ ಯದಿತತೆ ಶಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೇ ಯದಿತತೆ ಶಕ್ಯಂ ಹೇಳ್ತಾನೆ, ನಿನ್ನ ಸಂಕಲ್ಪವಿದ್ದರೆ ನಡೆಯುತ್ತೆ. ಮನ್ಯಸೆ ಅಂದರೆ ನೀನು ತಿಳ್ಕೊಂಡಿದ್ರೆ ಅಂತ ಅರ್ಥವಲ್ಲ. ಅವನಿಗೆ ಅಶಕ್ಯ ಅನ್ನೋದು ತಿಳಿದಿದೆ ಕೃಷ್ಣನಿಗೆ. ನಿನಗೇನಾದರೆ ಸಂಕಲ್ಪ ಮಾಡಿದ್ರೆ ಅದನ್ನು ತಡೆಯೋರು ಯಾರೂ ಇಲ್ಲ. ನೀನು ಏನಾದರೂ ನನಗೆ ಶಕ್ಯ ಅಂತ ಸಂಕಲ್ಪ ಮಾಡಿಬಿಟ್ರೆ ಶಕ್ಯವಾಗಿಬಿಡುತ್ತೆ. ಆದ್ದರಿಂದ ನೀನು ಅದು ನಿನ್ನ ಸಂಕಲ್ಪಕ್ಕೆ ಅಧೀನ. ಹಾಗೆ ನೀನೇನಾದರೂ ಸಂಕಲ್ಪ ಮಾಡಿದ್ರೆ ಅದನ್ನು ತಡೆಯೋರು ಯಾರೂ ಇಲ್ವಲ್ಲ. ನಾನು ನನ್ನಿಂದ ನೋಡಲು ಸಾಧ್ಯ ಇಂತಹ ರೂಪ ಅಂತ ನೀನು ಸಂಕಲ್ಪ ಮಾಡಿದ್ರೆ ಆವಾಗ ನೀನು ನನಗೆ ನಿನ್ನನ್ನು ತೋರಿಸು ಪೂರ್ಣವಾಗಿ. ಯೋಗೇಶ್ವರ ತಥೋಮೇತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಇಲ್ಲೂ ಭಾಷಿಕಾರರು ವಿಶೇಷವಾದ ಅನ್ವಯ ಮಾಡ್ತಾರೆ. ಅವ್ಯಯಂ ಅನ್ನೋದನ್ನು ಕ್ರಿಯಾ ವಿಶೇಷಣವಾಗಿ ಹೇಳ್ತಾರೆ, ಅಡ್ವರ್ಬ್ ಕ್ರಿಯಾ ವಿಶೇಷಣ. ಅವ್ಯಯಂ ದರ್ಶಯಾಗಿ ವಿಶೇಷಣವಾಗಿ ಹಾಕ್ತಾರೆ. ಅವ್ಯಯಂ ಪೂರ್ಣವಾಗಿ ತೋರಿಸುವಂತ ಅರ್ಥ. ಅವ್ಯಯಂ ದರ್ಶಯ ಅಂತ, ಅವ್ಯಯಂ ಆತ್ಮಾನಂ ದರ್ಶಯ ಅಂತ ಅರ್ಥ ಮಾಡಲಿಲ್ಲ. ಅವನದ ಅವ್ಯಯವೇ ಅನ್ನೋದು ಸ್ಪಷ್ಟವಾಗಿ ತಿಳಿದಿದೆ. ನನ್ನ ದರ್ಶನದಲ್ಲಿ ನಾನು ಪೂರ್ಣವಾಗಿ ನೋಡಬೇಕು ನಿನ್ನನ್ನು. ಅವ್ಯಯಂ ದರ್ಶಯ ಅಂತ ವ್ಯಾಖ್ಯಾನ ಮಾಡ್ತಾರೆ ಅಲ್ಲಿ ಅನ್ವಯವನ್ನು. ತತ್ ಸರ್ವಸ್ಯ ಸೃಷ್ಟೃ ಸರ್ವಸ್ಯ ಪ್ರಶಾಸಿತೃ ಸರ್ವಸ್ಯ ಆಧಾರಭೂತಂ ತ್ವದ್ರೂಪಂ. ಹಿಂದೆ ಹೇಳಿದಾಗೆ ರೂಪಮೈಶ್ವರಂ ಅಂತ ಹೇಳಿದಂತಹ ನಿನ್ನ ಒಂದು ಆ ರೂಪವನ್ನ ಮಯಾ ದ್ರಷ್ಟುಂ ಶಕ್ಯಮಿತಿ ಯದಿ ಮನ್ಯಸೆ. ತತಃ ಯೋಗೇಶ್ವರ ಯೋಗೋ ಜ್ಞಾನಾದಿ ಕಲ್ಯಾಣ ಗುಣ ಯೋಗ. ಹಿಂದೆ ಹೇಳಿದ ಹಾಗೆ ವಿಭೂತಿಂಚ ಯೋಗಂಚ ಅಂತ ಹೇಳುವಾಗ
ಯೋಗ ಶಬ್ದಕ್ಕೆ ಕಲ್ಯಾಣ ಗುಣಗಳು ಅಂತ ಅರ್ಥ ಮಾಡಿದ್ರು. ವಿಭೂತಿ ಅಂದರೆ ಎಲ್ಲವೂ ನಿಯಾಮ್ಯವಾದದ್ದು, ಎಲ್ಲವೂ ಕೂಡ. ಯೋಗ ಅಂತ ಹೇಳಿದ್ರೆ ಗುಣಯೋಗ, ಗುಣಗಳ ಒಂದು ಸಂಬಂಧ. ಅದುವೇ ಇಲ್ಲಿಯೂ ಅರ್ಥ ಮಾಡ್ತಾರೆ. ಜ್ಞಾನಾದಿ ಕಲ್ಯಾಣ ಗುಣಯೋಗ ಪಶ್ಯಮೇ ಯೋಗಮೈಶ್ವರಂ ಮಿತಿ ವಕ್ಷ್ಯತೆ. ಪಶ್ಯ ಅಂತ ಹೇಳಿದ್ರಿಂದ ಮುಂದೆ ಹೇಳುತ್ತೆ, ತ್ವದ್ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಸಂಭಾವಿತಾನಾಂ, ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಸಂಭವವೇ ಇಲ್ಲದಂತಹ ಜ್ಞಾನ ಬಲೈಶ್ವರ್ಯ ವೀರ್ಯ ಶಕ್ತಿ ತೇಜಸಾಂಬಿದೆ. ಇದೇ ಭಗವತ್ ಶಬ್ದದ ಅರ್ಥ. ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ, ಪೂರ್ಣವಾಗಿ ಶಕ್ತಿ, ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ಶಕ್ತಿ ತೇಜಾಂಸಿ ವಿನಾಹೇಯೈ ಗುಣಾದಿಭಿ ಭಗವತ್ ಶಬ್ದ ವಾಚ್ಯಾನಿ. ವಿಷ್ಣು ಪುರಾಣದಲ್ಲಿ ಬರುತ್ತೆ, ವಿನಾಹೇಯೈ ಗುಣಾದಿಭಿ ಭಗವತ್ ಶಬ್ದ ವಾಚ್ಯಾನಿ. ಭಗವತ್ ಶಬ್ದಕ್ಕೆ ಇದುವೇ ಅರ್ಥ. ಭಗವಾನ್ ಉವಾಚ, ಭಗವಾನ್ ಉವಾಚ ಅಂತಾನೆ ಇಲ್ಲಿ ಗೀತೆಯಲ್ಲಿ ಎಲ್ಲ ಬರೋ ಕೃಷ್ಣನಿಗೆ ಭಗವಾನ್ ಅಂತಾನೆ ಸಂಬೋಧನೆ. ಆದ್ದರಿಂದ ಎಲ್ಲ ಈ ಷಾಡ್ಗುಣ್ಯ ವಿಶಿಷ್ಟನಾದವನು, ಅದು ಬೇರೆ ಯಾರಿಗೂ ಕೂಡ ಸಂಭವವಿಲ್ಲ. ಭಗವತ್ ಶಬ್ದವು ಪುರುಷ ಶಬ್ದವು ಎಲ್ಲ ಪರಮಾತ್ಮನಿಗೆ ಮೀಸಲಾದಂಥ ಅಂತಹ ಶಬ್ದಗಳು. ಅವನಲ್ಲಿಯೇ ಮುಖ್ಯ. ಭಗವತ್ ಶಬ್ದ ಅಂತ ಹೇಳೋದು ಪರಮಾತ್ಮನಲ್ಲಿಯೇ ಮುಖ್ಯ ಅರ್ಥದಲ್ಲಿದೆ. ಬೇರೆ ಕಡೆ ಎಲ್ಲ ಅನ್ಯತ್ರ ಹಿ ಉಪಚಾರತಃ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ಬೇರೆಯವರಲ್ಲಿ ಔಪಚಾರಿಕವಾದ ಪ್ರಯೋಗ, ಪೂರ್ಣವಾದ ಅರ್ಥ ಇರೋದು ಪರಮಾತ್ಮ ಒಬ್ಬನಲ್ಲೇ. ಅಂತಹ ನೀನು ಆ ಷಾಡ್ಗುಣ್ಯಗಳ ನಿಧಿಯಾದ ನೀನು ಆತ್ಮಾನಂ ತ್ವಾಂ ಅವ್ಯಯಂ ಮೇ ದರ್ಶಯ. ಅವ್ಯಯಂ ದರ್ಶಯ, ಅವ್ಯಯಂ ಇತಿ ಕ್ರಿಯಾ ವಿಶೇಷಣಂ, ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತ್ವಾಂ ಸಕಲಂ ಮೇ ದರ್ಶಯ ಅಂತ ಅರ್ಥ. ಅವ್ಯಯ ಅಂದರೆ ಸ್ವಲ್ಪವೂ ವ್ಯಯವಿಲ್ಲದೆ, ಅಂದರೆ ಪರಿಪೂರ್ಣವಾಗಿ ನಿನ್ನನ್ನು ತೋರಿಸು ನನಗೆ, ನಾನು ಪರಿಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಪ್ರಾರ್ಥನೆ. ಸರ್ವಸ್ಯ ಸೃಷ್ಟೃ ಇತ್ಯಾದಿನ ತಚ್ಚ ಪರಾಮೃಷ್ಟ ಶ್ರುತ ಆಕಾರೋಕ್ತಿ ತಚ್ಛಕ್ಯಂ ಮನ್ಯಸೇತ್ ಯದಿ ತತ್ ಶಕ್ಯಂ. ತತ್ ಶಕ್ಯಂ ಅಂದರೆ ತತ್ ಅಂದರೆ ಯಾವುದು, ಅದು ನನಗೆ ಶಕ್ಯ ಅಂತ ಹೇಳಿದ್ರೆ, ಅದು ಯಾವುದು ಅಂತ ಹೇಳಿದ್ರೆ, ಎಲ್ಲರನ್ನೂ ನೀನು ಸೃಷ್ಟಿ ಮಾಡುವವನು, ಪ್ರಶಾಸನ ಮಾಡುವವನು, ಆಧಾರನಾದವನು, ಇಂತಹ ನಿನ್ನ ಒಂದು ರೂಪವು ಅನ್ನೋದು ತತ್ ಶಬ್ದದಿಂದ ಹೇಳಲ್ಪಟ್ಟಿದೆ. ತತ್ ಸರ್ವಸ್ಯ ಸ್ರಷ್ಟೃ, ಸರ್ವಸ್ಯ ಪ್ರಶಾಸಿತೃ, ಸರ್ವಸ್ಯ ಆಧಾರಭೂತಂ ತ್ವದ್ರೂಪಂ, ಅದು ತತ್ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ ಇಲ್ಲಿ. ತತ್ ಶಕ್ಯಂ. ಅತ್ರಾಪಿ ಸ್ವರೂಪಪರತ್ವೇ ಮುಖ್ಯತಃ. ಸ್ವರೂಪವೇ ಇಲ್ಲಿ ಮುಖ್ಯವಾದ ಅರ್ಥ. ರೂಪಪರತ್ವೇ ಪ್ರಕಾರ ಮಾತ್ರ ಪರತ್ವೇ ಚ ಪ್ರಾಕ್ಪದ ಅನುಸಂಧೇಯಂ, ಹಿಂದೆ ಹೇಳಿದಾಗೆ ಅರ್ಥ. ಯೋಗೋ ಜ್ಞಾನಾದಿ ಕಲ್ಯಾಣ ಗುಣಯೋಗ, ಇದು ಹಿಂದೆಯೂ ಹೇಳಿದ ಹಾಗೆ. ಯಾಕೆ ಅಂದರೆ ಯೋಗ ಅಂತ ಹೇಳುವುದು ಇಲ್ಲಿ ಅಷ್ಟಾಂಗ ಯೋಗ ಮೊದಲಾದ ಅರ್ಥವಲ್ಲ ಇಲ್ಲಿ ಅಂತ ಹೇಳ್ತಾರೆ. ಅಣಿಮಾದಿ ಐಶ್ವರ್ಯ ಶಕ್ತಿರಪಿ ಯೋಗಿ. ಯೋಗ ಅಂತ ಹೇಳಿದ್ರೆ ಯೋಗಿಗಳು ಅಷ್ಟ ಐಶ್ವರ್ಯ ಯುಕ್ತರಾದವರು ಮೊದಲಾದ ಅರ್ಥವೂ ಇದೆ. ಅಣಿಮ ಮೊದಲಾದ ಐಶ್ವರ್ಯಗಳ ಶಕ್ತಿಯು ಕೂಡ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಗುಣದಲ್ಲಿಯೇ ಅಂತರ್ಗತ, ಗುಣಾನುಪ್ರವಿಷ್ಟ, ಗುಣದಲ್ಲಿಯೇ ಅನುಪ್ರವೇಶ, ಗುಣದಲ್ಲಿಯೇ ಸೇರಿಬಿಟ್ಟಿದೆ ಅದೆಲ್ಲ ಅಂತ ಹೇಳಿ. ಯೋಗ ನಿರ್ವಾಹಕತ್ವಾದಿ ಮಾತ್ರಂತು ದಿದೃಕ್ಷಿತ ಆಕಾರ ಅಂತರಂಗತ್ವ ಅಭಾವಾತ್ ಅತ್ರ ವಿವಕ್ಷಿತಂ. ಅಂದರೆ ಯೋಗವನ್ನು ನಿರ್ವಹಣೆ ಮಾಡುವ ಒಂದು ನಿನ್ನ ಮಾಡುವುದು ಮೊದಲಾದ ಅಷ್ಟಾಂಗ ಯೋಗ ಮೊದಲಾದದಿಂದ ಅದೆಲ್ಲವೂ ಕೂಡ ಇಲ್ಲಿ ದರ್ಶನ ಕೇಳಿರೋದ್ರಿಂದ ಅದಕ್ಕೆ ಸೇರಿದ ಹಾಗೆ ಅದು ಬರೋದಿಲ್ಲ, ಅದಕ್ಕೆ ಅಂತರಂಗವಲ್ಲ, ಅಂದರೆ ಅದರಲ್ಲಿ ಅಂತರ್ಗತವಾಗಿಲ್ಲ. ಆದ್ದರಿಂದ ಆ ಅರ್ಥವಿಲ್ಲ ಯೋಗ ಶಬ್ದಕ್ಕೆ. ಕಲ್ಯಾಣ ಗುಣಗಳು ಅಂತಾನೆ ಅರ್ಥ. ಆ ಯೋಗಿಗಳಿಗೆ ಇರುವಂತಹ ಅಣಿಮಾದಿ ಅಷ್ಟೈಶ್ವರ್ಯಗಳು ಕೂಡ ಕಲ್ಯಾಣ ಗುಣದಲ್ಲಿಯೇ ಸೇರಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ದರ್ಶಯಿಷ್ಯಮಾಣ ಈ ಆಕಾರೋ ಅತ್ರ ದಿದೃಕ್ಷಿತ. ತೋರಿಸಕ್ಕೆ ಸಾಧ್ಯವಾದ ರೂಪವು ಇಲ್ಲಿ ನೋಡಬೇಕು ಅಂತ ಇಚ್ಛೆ ಪಡ್ತಿರೋದು. ಯಾವ ರೂಪ ಅಂದರೆ ಅವನು ಯಾವ ತೋರ್ಸಕ್ಕೆ ಸಾಧ್ಯವೋ ಆ ರೂಪವನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಪರಮಾತ್ಮ. ಅರ್ಜುನನು ನಚ ಅರ್ಜುನಾಯ ಅಷ್ಟಾಂಗ ಯೋಗಾದಿ ಅರ್ಥಾಂತರಂ ಪ್ರದರ್ಶ್ಯತೆ. ಅಷ್ಟಾಂಗ ಯೋಗ ಮೊದಲಾದೆಲ್ಲ ತೋರಿಸಲಿಲ್ಲ. ಯಾವ ರೂಪವು ನೋಡೋಕ್ಕೆ ಸಾಧ್ಯವೋ ಅದನ್ನ ತೋರಿಸು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಯೋಗ ಶಬ್ದಸ್ಯ ಪ್ರತಿವಿಜ್ಞಾಯತೆ ಇತಿ ಪಶ್ಯ. ಅದಕ್ಕೆ ಅನುಗುಣವಾಗಿ ಯೋಗ ಶಬ್ದಕ್ಕೆ ಅರ್ಥ ಮಾಡಬೇಕು. ಪ್ರಭು ಶಬ್ದೇನ ಯದಿ ತ್ವಂ ಮನ್ಯಸೆ ತದಾನ ಕಿಂಚಿದತೆ ದುಷ್ಕರಂ ಇತಿ ಅಭಿಪ್ರೇತ ಗುಣವಿಶೇಷತ್ವಂ ದರ್ಶಯತಿ ತದ್ವ್ಯತಿರಿಕ್ತಸ್ಯ ಇತಿ. ಪ್ರಭೋ ಅಂತ ಇಲ್ಲಿ ಅರ್ಜುನನು ಸಂಬೋಧನೆ ಮಾಡ್ತಾನೆ. ದ್ರಷ್ಟುಮಿತಿ ಪ್ರಭೋ ಮನ್ಯಸೇರಿತ ಶಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಪ್ರಭೋ ಅನ್ನೋದ್ರಿಂದ ತ್ವದ್ವ್ಯತಿರಿಕ್ತಸ್ಯ ಕಸ್ಯಾಪಿ ಅಸಂಭಾವಿತಾನಾಂ ಅಂತ ಹೇಳಿ
ನಿನಗೆ ಬಿಟ್ಟು ಬೇರೆ ಯಾರಿಗೂ ಸಂಭವವಿಲ್ಲದಂತಹ ಗುಣವಿಶೇಷವನ್ನು ಉಳ್ಳವನು ನೀನು. ಆದ್ದರಿಂದ ಯದಿತ್ವಂ ಮನ್ಯಸೆ ತದಾನ ಕಿಂಚಿತ್ತೇ ದುಷ್ಕರಂ. ಯಾವುದಾದ್ರೂ ನೀನು ಸಂಕಲ್ಪ ಮಾಡಿದ್ರೆ, ಸಾಧ್ಯ ಅಂತ ಸಂಕಲ್ಪ ಮಾಡಿದ್ರೆ ಯಾವುದು ಕೂಡ ದುಷ್ಕರವಿಲ್ಲ, ನಿನಗೆ ಏನು ಬೇಕಾದ್ರೆ ಮಾಡಿ ಸಾಧಿಸ್ಬೋದು ನೀನು ಅನ್ನೋ ಅರ್ಥ ಪ್ರಭು ಅನ್ನುವ ಶಬ್ದದಲ್ಲಿ. ಅಥವಾ ಯೋಗೇಶ್ವರ ಶಬ್ದಾಭಿಪ್ರೇತೋಕ್ತಿ, ಯೋಗೇಶ್ವರ ಅನ್ನುವುದರಿಂದಲೂ ಕೂಡ ಎಲ್ಲ ಕಲ್ಯಾಣ ಗುಣಗಳಿಗೂ ಈಶ್ವರನಾದವನು ನೀನು ಅನ್ನುವ ಅರ್ಥವೂ ಹೇಳ್ಬೋದು. ಅಶ್ವಪತಿ ಧನಪತಿ ಅಂತ ಹೇಳುವ ಹಾಗೆ ಯೋಗೇಶ್ವರ, ಗುಣಗಳಿಗೆಲ್ಲ ಈಶ್ವರನಾದವನು ಅಂತ. ಗುಣಗಳು ನಿನ್ನ ನಿಯಮನದಲ್ಲಿಯೇ ಇದೆ ಅನ್ನುವ ಅರ್ಥ. ಗುಣ ಅಪೇಕ್ಷೆಯ ಗುಣಾನಾಮಪಿ ನಿಯಮನೇನ ವಾ ಯೋಗೇಶ್ವರ ಶಬ್ದ ಇತಿ ಭಾವ. ಗುಣಗಳನ್ನು ನಿಯಮನ ಮಾಡ್ತೀಯ ಅನ್ನುವ ಅರ್ಥ. ತ್ವಾಮಿತಿ ಆತ್ಮಶಬ್ದಸ್ಯ ಅರ್ಥಾಂತರಂತೂ ಅಯುಕ್ತಂ. ಆತ್ಮಾನಂ ತ್ವಾಂ ಅವ್ಯಯಂ, ತ್ವಾಂ ಆತ್ಮಾನಂ ಹೇಳಿದ್ರೆ ತ್ವಾಂ ಅನ್ನೋದಕ್ಕೆ ಬೇರೆ, ಆತ್ಮ ಶಬ್ದಕ್ಕೆ ಬೇರೆ ಅರ್ಥ ಅನ್ನೋದು ಅರ್ಥವಲ್ಲ ಇಲ್ಲಿ. ಮಾಮಿತಿ ಚ ವಕ್ಷ್ಯತೆ ಇತಿ ಭಾವ. ನನ್ನನ್ನು ತೋರಿಸ್ತೇನೆ ನಿನಗೆ ಅಂತ ಹೇಳಿದಾಗ ಅದೇ ಅರ್ಥವೇ. ಆತ್ಮಾನಂ ಅಂತೇಳಿ ತ್ವಾಂ, ಆತ್ಮಾನಂ ಅಂದರೆ ತ್ವಾಂ ಅಂತಾನೆ ಅರ್ಥ, ನಿನ್ನನ್ನೇ ಅಂತಾನೆ ಅರ್ಥ. ಅವ್ಯಯ ಶಬ್ದಸ್ಯ ಅರ್ಥ ಅತ್ರ ನಿಷ್ಪ್ರಯೋಜನತ್ವ ಶಂಕಾವಿಲಾಸಾಯ. ಯಾಕೆಂದ್ರೆ ಇವನು ತೋರಿಸಿದ್ದು ಈ ಪ್ರಪಂಚದ ರೂಪವನ್ನೆಲ್ಲ ತೋರಿಸ್ದ ಪರಮಾತ್ಮ. ಪ್ರಪಂಚವೆಲ್ಲವೂ ಕ್ಷರ ಸ್ವಭಾವ. ಪ್ರಪಂಚದ ರೂಪವನ್ನೆಲ್ಲ ತೋರಿಸಿರುವಾಗ ಇದು ಅವ್ಯಯವಾದ ರೂಪವನ್ನು ತೋರಿಸು ಅಂತ ಹೇಳಿದ್ರೆ, ಕ್ಷರವಲ್ಲದ ರೂಪವನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡ್ತಿದ್ದೀಯೇನೆ ಅಂದರೆ ಹಾಗಲ್ಲ. ಅವ್ಯಯವಾಗಿ ತೋರಿಸುವಂತ ಅರ್ಥ. ಯಾವ ಒಂದು ವಿಕಲವಿಲ್ಲದೆ ವ್ಯಯವಿಲ್ಲದ ಪರಿಪೂರ್ಣವಾದ ದರ್ಶನವನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ. ಆದ್ದರಿಂದ ಅದು ರೂಪಕ್ಕೆ ಹೇಳಲ್ಪಡಿಲ್ಲ, ಅದು ದರ್ಶನಕ್ಕೆ ವಿಶೇಷಣವಾಗಿದೆ. ಕೆಲ ಕ್ಷರ ಪ್ರಪಂಚ ರೂಪ ಪ್ರದರ್ಶನ ವಿರೋಧ ಪರಿಹಾರಾಯ. ಕ್ಷರವಾದ ಪ್ರಪಂಚನ ಆ ರೂಪವನ್ನು ಪ್ರಪಂಚವನ್ನೆಲ್ಲ ತೋರಿಸ್ತಾನೆ ಪರಮಾತ್ಮ. ಅದೆಲ್ಲ ಕ್ಷರ ಸ್ವಭಾವ ಹೊಂದಿರುವಂಥದ್ದು. ಆದ್ದರಿಂದ ಅದು ಅವ್ಯಯ ಅನ್ನೋದು ರೂಪಕ್ಕೆ ಅವನಿಗೆ ವಿಶೇಷಣವಲ್ಲ, ದರ್ಶಯ ಅನ್ನೋದಕ್ಕೆ ವಿಶೇಷಣ ಅಂತ ಹೇಳಿ. ವಿಶೇಷತಃ ದಿದೃಕ್ಷ ಆರೋಪೆ ಕ್ಷಿತಾರ್ಥಪರತ್ವವನ್ನು ದರ್ಶಯತಿ. ಆದ್ದರಿಂದ ವಿಶೇಷವಾದ ದಿದೃಕ್ಷ ಹೇಳಿರೋದ್ರಿಂದ ಇಲ್ಲಿ ಅವ್ಯಯಂ ಇತಿ ಕ್ರಿಯಾ ವಿಶೇಷಣಂ ಅಂತ ಹೇಳಿದ್ರು. ಕ್ರಿಯೆಗೆ ವಿಶೇಷಣ ಇದು, ದರ್ಶನಕ್ಕೆ ವಿಶೇಷಣ ಅವ್ಯಯ. ತ್ವಾಂ ಸಕಲಂ ದರ್ಶಯ, ಪೂರ್ಣವಾಗಿ ತೋರಿಸು ನಿನ್ನ ಸಮಸ್ತ ಗುಣ ವಿಭೂತಿ ವಿಗ್ರಹಾದಿ ವಿಶಿಷ್ಟ ರೂಪಂ. ಇದುವೇ ಇಲ್ಲಿ ಅರ್ಥ. ತ್ವಾಂ ದರ್ಶಯಾತ್ಮಾನಂ ಅವ್ಯಯಂ, ಆತ್ಮಾನಂ ಅವ್ಯಯಂ ದರ್ಶಯ ಅಂದರೆ ಆತ್ಮಾನಂ ಸಕಲ ಗುಣ ವಿಭೂತಿ ವಿಗ್ರಹಾದಿ ವಿಶಿಷ್ಟ ರೂಪಂ ದರ್ಶಯ. ಎಲ್ಲ ಗುಣಗಳು ವಿಭೂತಿ ವಿಗ್ರಹ ಎಲ್ಲ ವಿಶಿಷ್ಟನಾದ ನಿನ್ನ ರೂಪವನ್ನು ನನಗೆ ತೋರಿಸಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲ ಪ್ರಾರ್ಥನೆಯ ಅದ್ಭುತವಾಗಿ ಮನ್ಯಸೇರಿತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ ಹೇಳಿ ಸಕಲ ಪರಿಪೂರ್ಣವಾಗಿ ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ. ಈ ರೀತಿ ಅವನಿಗೆ ಬಹಳ ಕುತೂಹಲ ಅಧಿಕವಾಗಿತ್ತು. ಅವನಿಗೆ ಭಕ್ತಿ ಭಾರದಿಂದ ರೋಮಾಂಚನವಾಗಿತ್ತು. ಇದೆಲ್ಲ ಇಲ್ಲಿ ತಿಳಿಸ್ತಾರೆ. ಏವಂ ಕೌತೂಹಲಾನ್ವಿತೇನ ಹರ್ಷಗದ್ಗದ ಕಂಠೇನ ಅವನು ಪರಮಾತ್ಮನ ವಿಷಯವನ್ನ ಧ್ಯಾನ ಮಾಡ್ತಿದ್ದಂಗೆ, ಅದು ಕೇಳ್ತಾ ಇದ್ದಂಗೆ ಅವನಿಗೆ ಮೈಯೆಲ್ಲ ರೋಮಾಂಚನವಾಗಿತ್ತು. ಅದರಿಂದ ಅಂತಹ ಒಬ್ಬ ಭಕ್ತರ ಒಂದು ಸ್ಥಿತಿ ಅವನಿಗೆ ಬಂದಿತ್ತು. ಕಂಠವೆಲ್ಲ ಹರ್ಷದಿಂದ ಗದ್ಗದಿತವಾಗಿತ್ತು. ಅಂತಹ ಪ್ರಾರ್ಥನೆಯಿಂದ ಪ್ರಾರ್ಥಿತನಾದ ಪರಮಾತ್ಮ. ಪಾರ್ಥೇನ ಪ್ರಾರ್ಥಿತಃ ಭಗವಾನ್ ಉವಾಚ ಹರ್ಷಗದ್ಗದ ಕಂಠೇನ ಪಾರ್ಥೇನ ಕೌತೂಹಲಾನ್ವಿತೇನ. ಅಂತ ರೂಪವನ್ನು ನೋಡಬೇಕು ಅಂತ ಉತ್ಕಟವಾದ ಇಚ್ಛೆ ಅವನಿಗೆ. ಈ ಭಗವಾನ್ ಉವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಎಲ್ಲ ಅನ್ನೋ ರೂಪವನ್ನು ನೋಡಪ್ಪ. 100 ಏನು 1000 100 ಅನೇಕ ವಿಧವಾದದ್ದು, ದಿವ್ಯವಾದದ್ದು. ನಾನಾ ವರ್ಣಾಕೃತೀನಿ ಚ, ಎಲ್ಲ ಅಪ್ರಾಕೃತವಾದದ್ದು. ಅನೇಕ ವರ್ಣಗಳೇನು, ಆಕಾರಗಳೇನು, ಎಲ್ಲವನ್ನು ಉಳ್ಳಂತಹ ನನ್ನ ಎಲ್ಲ ರೂಪವನ್ನು ನೋಡು, ತೋರಿಸ್ತೇನೆ ನಿನಗೆ ಅಂತ. ಪಶ್ಯಮೇ ಸರ್ವಾಶ್ರಯಾಣಿ ರೂಪಾಣಿ, ಎಲ್ಲಕ್ಕೂ ಆಶ್ರಯವಾದ ರೂಪಗಳನ್ನೆಲ್ಲ ನೋಡು. ಅಥ ಶತಶಃ ಸಹಸ್ರಶ್ಚ ನಾನಾ ವಿಧಾನಿ, 100 1000 ಅನೇಕ ವಿಧವಾಗಿದೆ. ನಾನಾ ಪ್ರಕಾರಾಣಿ, ವಿಧವಾದ ಪ್ರಕಾರವಾಗಿ. ದಿವ್ಯಾನಿ ಅಪ್ರಾಕೃತಾನಿ ನಾನಾ ವರ್ಣಾಕೃತೀನಿ ಶುಕ್ಲ ಕೃಷ್ಣಾದಿ ನಾನಾ ವರ್ಣಾನಿ ನಾನಾಕಾರಾಣಿ ಚ ಪಶ್ಯ. ಒಂದೊಂದು ಯುಗದಲ್ಲಿಯೂ ಒಂದೊಂದು ವರ್ಣ ಅಂತ ಹೇಳಲ್ಪಟ್ಟಿದೆ. ಕೃತಯುಗ ಮೊದಲಾದವುಗಳಲ್ಲಿ ಅವನಿಗೆ ಬೇರೆ ಬೇರೆ ವರ್ಣಗಳಿಂದ
ಪರಮಾತ್ಮನು ತೋರಿಸ್ಕೊಳ್ತಾನೆ ಅಂತೆಲ್ಲ ಹೇಳಲ್ಪಟ್ಟಿರೋದು, ಅದೆಲ್ಲವೂ ಕೂಡ ಎಲ್ಲವನ್ನು ತೋರಿಸ್ತೇನೆ ನೋಡು ಅಂತ ಆ ಪರಮಾತ್ಮನು ಅನುಗ್ರಹ ಮಾಡ್ತಾ ಇದ್ದಾನೆ. ಅರ್ಜುನಸ್ಯ ಭಗವತಃ ಆತ್ಮ ಪ್ರದರ್ಶನೆ ಹೇತು ಪ್ರಶ್ನಾದಿ ಪ್ರಕಾರ ಫಲಿತಂ ಅವಸ್ಥಾ ವಿಶೇಷ ದರ್ಶೆಯೆಂದು. ಪರಮಾತ್ಮನನ್ನ ನೋಡಬೇಕು ಅಂತ ಹೇಳಿ ಪರಮಾತ್ಮನ ಒಂದು ದರ್ಶನವನ್ನು ಮಾಡಬೇಕು ಅನ್ನುವ ಪ್ರಶ್ನೆ ಮಾಡುವಾಗ ಅದರಿಂದ ಅವನಿಗೆ ಯಾವ ವಿಧವಾದ ದಶೆಗೆ ಅವನಿಗೆ ಬಂದ ಅಂತ ಹೇಳಿದ್ರೆ ಅದರ ಅವನಿಗೆ ಹರ್ಷಗದ್ಯದ ಕಂಠೇನ ಕೌತೂಹಲಾನ್ವಿತೇನ ಅಂತ ಹೇಳ್ತಾರೆ. ಪಶ್ಯ ಇತ್ಯಾದಿ ಭಗವದ್ವಾಕ್ಯ ಏವಂ ಇತಿ ವಕ್ಷ್ಯಮಾಣ ಪ್ರಕಾರ ಅನುಸಂಧಾಯ ಸರ್ವಾಶ್ರಯಾಣಿ ಅಂತ ಮುಂದೆ ಹೇಳುವಂತಹ ಪ್ರಕಾರಗಳಿಗೆ ಅನುಗುಣವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇರಲಿ. ಸರ್ವಾಶ್ರಯಾಣಿ ರೂಪಾಣಿ ಪಶ್ಯಮೇ ಪಾರ್ಥ ರೂಪಾಣಿ ಅಂದರೆ ಎಲ್ಲಕ್ಕೂ ಆಶ್ರಯವಾಗಿರುವ ನನ್ನ ರೂಪವನ್ನು ನೋಡು. ಇದು ಹೇಗೆ ತಿಳಿಯಿತು ಭಾಷಿಕಾರಿ ಅಂದರೆ ಮುಂದಿನ ಶ್ಲೋಕಗಳಲ್ಲೆಲ್ಲ ಅದು ಬರುತ್ತೆ ಅರ್ಥ. ಆದ್ದರಿಂದ ಅದನ್ನು ಇಲ್ಲಿ ಅರ್ಥ ಮಾಡ್ತಾರೆ. ಮುಂದೆ ವಕ್ಷ್ಯಮಾಣ ಪ್ರಕಾರ ಅದನ್ನು ಅನುಸಂಧಾನ ಮಾಡಿ ಬಹುರಹಿತ್ವಾತೆ ನಪುಂಸಕತ್ವ ರೂಪಾಣಿ ಅಂತ ಹೇಳುವಾಗ ಆದಿತ್ಯ ಅದು ಸಮಾಸಕ್ಕೆ ವ್ಯಾಕರಣದ ವಿಶೇಷ. ಆದಿತ್ಯ ಮಂಡಲಾದೀನಿ ಅನಂತಾನಿ ಅಧಿಕರಣಾನಿ. ಆದಿತ್ಯ ಮಂಡಲವೇ ಮೊದಲಾದ ಅನಂತವಾದ ಅಧಿಕರಣಗಳೇನು ಎಲ್ಲವೂ ಕೂಡ ಅಥವಾ ಆಶ್ರಯ ಶಬ್ದ ಉಪಚಾರಾತೆ ವಿವಕ್ಷಾ ಭೇದೇವ ಆಶ್ರಿತ ಪರಹ. ಆಶ್ರಿತನಾದ ಅವನ ರೂಪವು ಕೂಡ ಆಶ್ರಯ ಶಬ್ದದಿಂದ ಔಪಚಾರಿಕವಾಗಿ ಆಶ್ರಿತವಾದ ಪದಾರ್ಥವನ್ನು ತಿಳಿಸುತ್ತೆ. ಶತಶಃ ಸಹಸ್ರಶ್ಚ ಪರಮಾತ್ಮನ ದಿವ್ಯಮಂಗಳ ವಿಗ್ರಹ. ಶತಶಃ ಸಹಸ್ರಶ್ಚ ಇತ್ಯೇನ 100 ಏನು 1000ಗಳೇನು ಅಂತ ಹೇಳಿದ್ರೆ ಪರ ವ್ಯೂಹ ವಿಭವಾದಿ ಅವಚ್ಛೇದ ಕ್ರೋಢೀಕೃತ ಅನಂತ ಅಪರಾಕೃತ ವಿಗ್ರಹವತ್ವಂ ದರ್ಶಿತಂ ಎಲ್ಲವೂ ಹೇಳಲ್ಪಟ್ಟಿದೆ. ಶತಶಃ ಸಹಸ್ರಶಃ ಅಂದರೆ ಪರರೂಪವೇನೋ ವ್ಯೂಹ ರೂಪವೇನೋ ಮೊದಲಾದ ಎಲ್ಲದನ್ನು ಕೂಡ ಸೇರಿಸಿ ಅನಂತವಾದ ಅಪ್ರಾಕೃತವಾದ ವಿಗ್ರಹ ಪರಮಾತ್ಮನದು ಎಲ್ಲವೂ ಅಲ್ಲಿ ತಿಳಿಸಲ್ಪಟ್ಟಿದೆ. ಯದೇ ಏಕಾದಿತ್ಯ ಮಂಡಲಾವೃತ್ತಿ ರೂಪಂ. ಆದಿತ್ಯ ಮಂಡಲದಲ್ಲಿ ಇರುವಂತಹ ಅವನು ಒಂದು ರೂಪವೋ ಒಂದು ರೂಪವಿದೆಯಲ್ಲ ತತ್ ಸಮಾನಂ ಅನಂತ ಬ್ರಹ್ಮಾಂಡೇಶು ಆದಿತ್ಯ ಮಂಡಲವತಿ ಅಸಂಖ್ಯಾತಂ ರೂಪಂ. ಒಂದು ಆದಿತ್ಯ ಮಂಡಲದ ರೂಪವನ್ನು ಉಪನಿಷತ್ತು ನಮಗೆ ಸ್ತೋತ್ರ ಮಾಡಿ ತಿಳಿಸುತ್ತೆ. ಆದಿತ್ಯ ಮಂಡಲ ಅಂತರಾದಿತ್ಯ ವಿದ್ಯೆ ಯಯೇಶ ಅಂತರಾದಿತ್ಯೆ ಪುರುಷೋ ದೃಶ್ಯತೆ ಅಂತ. ಪುರುಷ ಒಬ್ಬ ಪುರುಷ ದೃಶ್ಯತೆ ಆದಿತ್ಯ ಮಂಡಲ ಅಂತರ್ವರ್ತಿ ಪುರುಷ ಒಬ್ಬ ಕಂಡು ಬರ್ತಾನೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಒಂದು ಆದಿತ್ಯ ಮಂಡಲವಿದೆ, ಅದರಲ್ಲಿ ಒಬ್ಬ ಪುರುಷ. ಈ ರೀತಿ ಬ್ರಹ್ಮಾಂಡಗಳು ಎಷ್ಟಿದೆ ಅಂತ ಹೇಳಿದ್ರೆ ಅನಂತವಾದ ಬ್ರಹ್ಮಾಂಡಗಳಿದೆ. ಒಂದೊಂದು ಬ್ರಹ್ಮಾಂಡದಲ್ಲೂ ಒಬ್ಬೊಬ್ಬ ಆದಿತ್ಯ, ಆ ಮಂಡಲದಲ್ಲೂ ಒಬ್ಬೊಬ್ಬ ಪುರುಷ. ಅನಂತವಾದ ಇದಕ್ಕೆ ಸಮಾನವಾದ ಅನಂತ ಬ್ರಹ್ಮಾಂಡೇಶು ಆದಿತ್ಯ ಮಂಡಲವರ್ತಿ ಅಸಂಖ್ಯಾತಂ ರೂಪಂ. ಅಸಂಖ್ಯಾತವಾದ ರೂಪಗಳಿದೆ ಅವನಿಗೆ. ಏವಂ ಶ್ರೀ ವಿಶ್ವರೂಪಾದಿ ರೂಪಾಂತರೇಶು ಅಪಿ. ವಿಶ್ವರೂಪ ಮೊದಲಾದ ಎಲ್ಲ ರೂಪಗಳು ಹಾಗೆಯೇ ಅನಂತವಾದ ರೂಪಗಳು ಪರಮಾತ್ಮನಿಗೆ. ಅದು ಕಠೋಪನಿಷತ್ತಿನ ಮಂತ್ರದಲ್ಲಿ ಇಲ್ಲಿ ಅನುಸಂಧಾನ ಮಾಡಬೇಕು. ರೂಪಂ ರೂಪಂ ಪ್ರತಿರೂಪೋ ಬಭುವ ಬಹಿಶ್ಚ ಯಾದಿ ಶ್ರುತ್ಯಾಪಿ ಅಯಮರ್ಥಃ ವಿವಕ್ಷಿತ. ಅಲ್ಲಿ ಹೇಳುವಾಗ ಅಗ್ನಿ ವಾಯು ಆದಿತ್ಯ ಮೂರರನ್ನು ಹೇಳಿ ಇಲ್ಲಿ ಹೇಳುವಾಗ ಯಥಾ ಅಗ್ನಿ ಏಕಃ ಬಹುಧಾನ ಪ್ರವಿಷ್ಟ ರೂಪಂ ರೂಪಂ ಪ್ರತಿರೂಪೋ ಬಭವ. ಅಗ್ನಿರೇಕಃ ಭುವನಂ ಪ್ರವಿಷ್ಟ ರೂಪಂ ರೂಪಂ ಪ್ರತಿರೂಪೋ ಬಭುವ. ಅದೇ ಥರ ಸರ್ವಭೂತಾಂತರ ಆತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂತ ಅವನಿಗೆ ಅಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಒಬ್ಬನೇ ಆದವನು ಸರ್ವಭೂತಾಂತರ ಆತ್ಮ, ಎಲ್ಲ ಭೂತಗಳಲ್ಲಿಯೂ ಆತ್ಮನಾಗಿರುವಂತಹನಾಗಿ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಎಲ್ಲವನ್ನು ಆ ರೂಪಗಳೇನು ಹೊರಗಡೆ ಇರೋದೇನು ಅಂತಹ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳುವಾಗೆ ಅಗ್ನಿವಾಯು ಆದಿತ್ಯರ 3 ವಿಷಯಗಳನ್ನು ಹೇಳಿ ಪಂಚೀಕರಣದಲ್ಲಿ ಹೇಗೆ 3 ಕೂಡ ಎಲ್ಲದರಲ್ಲಿಯೂ ಇದ್ದಾರೆ ಪಂಚೀಕರಣದಲ್ಲಿ. ಹಾಗೆ ಆದಿತ್ಯ ಏಕಃ ಎಲ್ಲರನ್ನೂ ಪ್ರವೇಶ ಮಾಡಿದ. ಆ ರೀತಿಯ ಸರ್ವಭೂತಾಂತರ ಆತ್ಮ ಪರಮಾತ್ಮ ಒಬ್ಬನಾದವನು ಎಲ್ಲರನ್ನೂ ಪ್ರವೇಶ ಮಾಡಿದ್ದಾನೆ. ಈ ರೀತಿ ಕಠೋಪನಿಷತ್ತಲ್ಲಿ ಯಮನು ಉಪದೇಶ ಮಾಡುವಂತ ಅದು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಬಹುದು. ಯಥಾ ದ್ರಕ್ಷಸಿ ತಥಾ ಕರಿಷ್ಯಾಮಿ ಅಭಿಪ್ರಾಯಣ ಪಶ್ಯ ಇತ್ಯುಕ್ತಿ. ಪಶ್ಯ ಅಂತ ಹೇಳುವಾಗ ಪರಮಾತ್ಮನು ತನ್ನ ಅನುಗ್ರಹವನ್ನು ತೋರಿಸ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಹಿಂದೆ ಹೇಳುವಾಗ ಮನ್ಯಸೇ ಎದಿತತ್ ಶಕ್ಯಂ ಅಂತ ಕೇಳಿದ. ಅದಕ್ಕೆ ಅನುಗುಣವಾಗಿ ಪಶ್ಯ, ನೀನು ಹೇಗೆ
ಕಾಣಕ್ಕೆ ಸಾಧ್ಯವೋ ಆ ರೀತಿ ನಾನು ತೋರಿಸ್ತೇನೆ ನನ್ನನ್ನು ನೋಡು ಅಂತ ಹೇಳಿ ಅದನ್ನು ಹೇಳ್ತಾರೆ. ಯಥಾ ದ್ರಕ್ಷ್ಯಸಿ ತಥಾ ಕರಿಷ್ಯಾಮಿ, ನೀನು ನೋಡೋಕ್ಕಾಗೋ ಹಾಗೆ ತೋರಿಸ್ತೀನಪ್ಪ ಅಂತ ಹೇಳಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ನಾನಾ ವಿಧಾನಿ ಇತ್ಯನೇನ ಪ್ರತ್ಯೇಕಂ ಭೂಷಣ ಆಯುಧ ಲಾಂಛನ ಭುಜಸಂಖ್ಯಾದಿ ಪ್ರಕಾರ ವಿಶೇಷ ಆನಂತ್ಯ ಮಾತ್ರ ವಿವಕ್ಷಿತ ನಾನಾ ಪ್ರಕಾರಿಣಿ, ಎಲ್ಲದರಲ್ಲಿಯೂ ಕೂಡ ಆನಂತ್ಯವು, ಒಂದೊಂದರಲ್ಲಿಯೂ ನಾನಾ ವಿಧಾನಿ, ವಿಧಗಳಲ್ಲಿಯೂ ಕೂಡ ಆನಂತ್ಯ, ಭೂಷಣಗಳಲ್ಲಿ ಆನಂತ್ಯ, ಆಯುಧಗಳಲ್ಲಿ ಆನಂತ್ಯ, ಅವನ ಚಿಹ್ನೆಗಳು ಏನಿದೆ, ಲಾಂಛನಗಳು, ಭುಜ ಸಂಖ್ಯೆ, ಎಲ್ಲದರಲ್ಲಿಯೂ ಕೂಡ ಆನಂತ್ಯವು ಹೇಳಲ್ಪಟ್ಟಿದೆ ಎಂದು ನಾನಾ ಪ್ರಕಾರವಾಗಿ, ನಾನಾ ಪ್ರಕಾರಾಣಿ ಅಪ್ರಾಕೃತಾನಿ, ದಿವ್ಯ ಶಬ್ದಕ್ಕೆ ಇದನ್ನ ಅರ್ಥ ಮಾಡ್ತಾರೆ. ದಿವ್ಯ ಶಬ್ದೇನ ದಿವ್ಯತಮಾನತ್ವಾದಿಕಂ ನವಿಯುಕ್ತಿತಂ, ದಿವ್ಯ ಅಂದರೆ ದ್ಯುಲೋಕದಲ್ಲಿ ಇರೋದು ಅಂತಾನು ಅರ್ಥ ಮಾಡ್ಬೋದು, ಪರಮಪದದಲ್ಲಿ ಇರೋದು ಅಂತ ಅರ್ಥ ಮಾಡ್ಬೋದು. ಹಾಗೆ ಮಾಡದೆ ಅಪ್ರಾಕೃತವಾದದ್ದು ಅಂತ ಹೇಳಿ ದಿವ್ಯವಾದದ್ದು. ಪೃಥಿವಿಯಾದಿ ವ್ಯಾಪ್ತಿಯ ವಕ್ಷಮಾನತ್ವಾದ, ಯಾಕೆ ಅಂದರೆ ಪೃಥ್ವಿಯಲ್ಲಿಯೂ ವ್ಯಾಪ್ತಿ ಹೇಳಲ್ಪಡುತ್ತೆ, ಆದ್ದರಿಂದ ಬರೀ ದ್ಯುಲೋಕದಲ್ಲಿ ಅಂತ ಅರ್ಥವಲ್ಲ, ಪೃಥ್ವಿ ಲೋಕದಲ್ಲಿಯೂ ಕೂಡ ವ್ಯಾಪ್ತಿ ಹೇಳಲ್ಪಡೋದ್ರಿಂದ ದ್ರವ್ಯ ವೈಲಕ್ಷಣ್ಯಂ ಅವಶ್ಯ ವಕ್ತವ್ಯಂ ಇತ್ಯಭಿಪ್ರಾಯ. ದ್ರವ್ಯದ ಒಂದು ವೈಲಕ್ಷಣ್ಯ, ಯಾಕೆಂದರೆ ಬೇರೆ ಎಲ್ಲ ಪ್ರಾಕೃತವಾದ ದ್ರವ್ಯಗಳು, ಪರಮಾತ್ಮನದು ಅಪ್ರಾಕೃತವಾದ ರೂಪ, ಅಪ್ರಾಕೃತವಾದ ರೂಪಗಳನ್ನು ನಿನಗೆ ತೋರಿಸ್ತೇನೆ ಅಂತ ಹೇಳ್ತಾರೆ. ವಾಸುದೇವಾದಿಶೋ ಚತುರ್ಷು ಯುಗಭೇದೇನ ಸಿತರಕ್ತಪೀತ ರೂಪ ಪರಿವೃತ್ತೆ ಅವತಾರಾಂತರೇ ತತ್ತತ್ ಫಲಾರ್ಥಿ ಧ್ಯಾನಾನುಗುಣ್ಯ ಚ ನಾನಾವರ್ಣತ್ವಂ. ಅವರವರಿಗೆ ಫಲಕ್ಕೆ ಅನುಗುಣವಾಗಿ ಎಲ್ಲ 4 ಯುಗಗಳಲ್ಲಿ, ತ್ರೇತಾಯುಗ, ಕೃತಯುಗವೇನು, ಹಾಗೆಯೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಗಳಲ್ಲಿ ಬಿಳಿಯ ರೂಪ, ಬಿಳಿಯ ವರ್ಣ, ಕೆಂಪು ವರ್ಣ, ಹಳದಿಯ ವರ್ಣ, ಕಪ್ಪು ವರ್ಣ, ಹೀಗೆ ಸಿತ, ರಕ್ತ, ಪೀತ, ಕೃಷ್ಣ 4 ವರ್ಣಗಳು ಎಲ್ಲ ಇದೆಲ್ಲ ಆಗಮಗಳಲ್ಲಿ ಹೇಳಲ್ಪಡುತ್ತೆ. ವಿಶೇಷವಾಗಿ ಒಂದೊಂದು ವರ್ಣವು ಅದಕ್ಕೆ ಅನುಗುಣವಾಗಿ ಫಲಗಳನ್ನೆಲ್ಲ, ಯಾರ್ಯಾರು ಫಲವನ್ನು ಪ್ರಾರ್ಥನೆ ಮಾಡ್ತಾರೋ ಅವರ ಧ್ಯಾನಕ್ಕೆ ಅನುಗುಣವಾಗಿ ಆಯಾ ಫಲವನ್ನು ಕೊಡ್ತಾನೆ. ನಾನಾ ವರ್ಣತ್ವ ಅಂದರೆ ಯಾವ ರೀತಿ ಧ್ಯಾನ ಮಾಡಿ ಯಾವ ಫಲ ಕೇಳಿದ್ರೆ ಆ ಫಲವನ್ನು ಕೊಡ್ತಾನವನು. ತತ್ತತ್ ಫಲಾರ್ಥಿ ಧ್ಯಾನ ಅನುಗುಣ್ಯಾಚ, ಆಯಾ ಫಲಗಳನ್ನು ಕೇಳುವವರಿಗೆ ಅದಕ್ಕೆ ಅನುಗುಣವಾದ ಫಲಗಳನ್ನೆಲ್ಲ ಕೊಡೋದು. ಇದೆಲ್ಲ ನಾನಾ ವರ್ಣತ್ವದಲ್ಲಿ ಈ ಅರ್ಥವನ್ನೆಲ್ಲ ಹೇಳ್ಬೋದು. ಯುಗಭೇದದಿಂದ ಇದೆಲ್ಲ ಕೂಡ ಆಗುತ್ತೆ ಅಂತ ಹೇಳಿ ಆಕೃತಿ ಶಬ್ದೇನ ಸುರನರಿಯಾಗಿ ಸಮಾನ ಸಂಸ್ಥಾ ವಿಶೇಷ ವಿವಕ್ಷಿತ. ಸುರ ನರಿಯ ತಿರಿಯಕ್ಕೂ ಮೊದಲಾದ ಎಲ್ಲ ಕೂಡ ಸಮಾನ ಸಂಸ್ಥಾನ, ಸಜಾತೀಯ ಸಂಸ್ಥಾನವನ್ನು ಪಡೆದುಕೊಂಡು ಬರ್ತಾನೆ ಪರಮಾತ್ಮ. ತನ್ನ ಅಪ್ರಾಕೃತ ರೂಪವನ್ನೇ ಆಯಾ ಪದಾರ್ಥಗಳ ಜಾತಿಗೆ ಸಮಾನವಾದ ರೂಪವನ್ನಾಗಿ ಮಾಡಿಕೊಂಡು ತೋರಿಸ್ತಾನೆ ತನ್ನನ್ನು. ಎಲ್ಲವೂ ಕೂಡ ನಾನಾ ಆಕಾರಾಣಿ, ಆಕಾರಗಳು ಎಲ್ಲವೂ ಕೂಡ ಇಲ್ಲಿ ವಿವಕ್ಷಿತ. ಇಲ್ಲಿ ಹೇಳುವಾಗ ಶತಶಃ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತಿ ನಿಚ, ನಾನಾ ವಿಧವೇನು, ನಾನಾ ವರ್ಣವೇನು, ನಾನಾ ಆಕೃತಿಗಳೇನು, ಎಲ್ಲವೂ ಕೂಡ ಇದು ಪರಮಾತ್ಮನು ನೀನು ಹೇಗೆ ಕಾಣಕ್ಕೆ ಸಾಧ್ಯವೋ ಆ ರೀತಿಯಲ್ಲೇ ನಾನು ನಿನಗೆ ತೋರಿಸ್ಕೊಡ್ತೀನಿ, ನೀನು ಅದನ್ನು ನೋಡಿ ಸಂತೋಷ ಪಡು ಅಂತ ಹೇಳಿ ಪರಮಾತ್ಮನು ಅರ್ಜುನನಿಗೆ ಅನುಗ್ರಹ ಮಾಡುವಂತಹ ಪಶ್ಯಮೇ ಪಾರ್ಥಸ್ವರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಎಲ್ಲವನ್ನು ನೋಡು ನನ್ನ ಒಂದು ರೂಪದಲ್ಲಿ. ಆದಿತ್ಯರೇನು, ವಸುಗಳೇನು, ರುದ್ರರೇನು, ಅಶ್ವಿನಿ ದೇವತೆಗಳೇನು, ಮರುದೇವತೆಗಳೇನು, ಎಲ್ಲವೂ ಕೂಡ ಹಿಂದೆ ಕಾಣದೇ ಇರುವಂತಹ ಎಲ್ಲ ಅದೃಷ್ಟಪೂರ್ವವಾದದ್ದು, ಇದುವರೆಗೂ ನೋಡದೇ ಇರುವಂತಹದ್ದು ಆಶ್ಚರ್ಯಗಳು ಎಲ್ಲವನ್ನು ಕೂಡ ನೋಡು. ಮಮ ಏಕಸ್ಮಿನ್ ರೂಪೇ, ಒಂದೇ ರೂಪದಲ್ಲಿ ಪಶ್ಯ ಆದಿತ್ಯಾನ್ ದ್ವಾದಶ ಆದಿತ್ಯರನ್ನು ನೀನು ನೋಡ್ಬೋದು. ವಸೂನ್ ಅಷ್ಟವಸುಗಳು, ರುದ್ರಾನಿ ಏಕಾದಶ ರುದ್ರರು, ಅಶ್ವಿನೌ ದ್ವೌ ಅಶ್ವಿನಿ ದೇವತೆಗಳು, ಮರುತಶ್ಚ ಏಕೋನ ಪಂಚಾಶತಂ 49 ಮರುದೇವತೆಗಳು. ಇದೆಲ್ಲವೂ ಕೂಡ ಪ್ರದರ್ಶನಾರ್ಥಮಿದಂ ಇಹ ಜಗತಿ ಪ್ರತ್ಯಕ್ಷ ದೃಷ್ಟಾನಿ ಶಾಸ್ತ್ರದೃಷ್ಟಾನಿ ಚ ಯಾನಿ ವಸ್ತೂನಿ ತಾನಿ ಸರ್ವಾಣಿ ಅನ್ಯಾನಿ ಸರ್ವೇಷು ಲೋಕೆ ಅನ್ಯಾನಿ ಅಪಿ ಸರ್ವೇಷು ಲೋಕೇಶು ಸರ್ವೇಷು ಚ ಶಾಸ್ತ್ರೇಷು ದೃಷ್ಟಪೂರ್ವಾಣಿ ಬಹೂನಿ ಆಶ್ಚರ್ಯಾಣಿ ಪಶ್ಯ. ಇಲ್ಲಿ ಹೇಳಿರುವಾಗ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು, ಮರುದೇವತೆಗಳು ಇಷ್ಟೇ ತಾನೇ ನೋಡೋದವನು ಅಂತ ಅರ್ಥವಲ್ಲ. ಇದು ಬರೀ ಪ್ರದರ್ಶನಾರ್ಥಂ ಅಂದರೆ ಇಂಡಿಕೇಟಿವ್ ಅಷ್ಟೇ, ಇದು ಉಪಲಕ್ಷಣದಂತೆ ಎಲ್ಲವೂ ಅಂತ ಅರ್ಥ. ಇದರಲ್ಲಿ ಈ ಜಗತ್ತಿನಲ್ಲಿ ಕಂಡುಬರುವಂತಹದ್ದು, ಪ್ರತ್ಯಕ್ಷವಾಗಿ ಕಂಡುಬರುವಂತಹದ್ದು, ಪ್ರತ್ಯಕ್ಷವಾಗಿ ನೋಡಲ್ಪಟ್ಟದ್ದು,
ಶಾಸ್ತ್ರ ದೃಷ್ಟಾನಿ, ಪ್ರತ್ಯಕ್ಷವಾಗಿ ಕಾಣದೆ ಶಾಸ್ತ್ರದಲ್ಲಿ ತಿಳಿಸಲ್ಪಡುವಂತಹದ್ದು. ಅನೇಕ ವಿಷಯಗಳು ಈ ಸ್ವರ್ಗಾದಿ ಲೋಕಗಳು ಪ್ರತ್ಯಕ್ಷವಾಗಿ ಕಾಣಬರೋದಿಲ್ಲ. ಶಾಸ್ತ್ರದಲ್ಲಿ ಎಷ್ಟೋ ವಿಷಯಗಳು ಹಾಗೆ ಹೇಳಿದೆ. ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ವಿಷಯಗಳೇನು, ಯಾವ್ಯಾವ ಪದಾರ್ಥಗಳಿದೆಯೋ ಎಲ್ಲವೂ ಕೂಡ ಅಷ್ಟೇ ಅಲ್ಲದೆ ಬೇರೆ ಲೋಕಗಳಲ್ಲಿಯೂ ಎಲ್ಲ ಲೋಕಗಳಲ್ಲಿಯೂ ಎಲ್ಲ ಶಾಸ್ತ್ರಗಳಲ್ಲಿಯೂ ಹಿಂದೆ ಯಾವುದು ಕಾಣದೇ ಇರುವಂತಹ ಯಾವ ಆಶ್ಚರ್ಯಗಳಿದೆಯೋ ಎಲ್ಲವನ್ನು ತೋರಿಸ್ತೇನೆ ನೋಡು. ಬಹೂನಿ ಆಶ್ಚರ್ಯಾಣಿ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನವು ಮರುತಸ್ತುತ. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಆಶ್ಚರ್ಯವಾದ ಎಲ್ಲ ವಿಷಯಗಳನ್ನು ತೋರಿಸ್ತೇನೆ ನೋಡು. ಶತಶಃ ಅಥ ಸಹಸ್ರಶಃ ಇತಿ ಸ್ವ ಅಸಾಧಾರಣ ಪ್ರಸಂಗೇಪಿ ಪ್ರಕೃತ ಉಪಯೋಗಾಯ ಇಹೈಕಸ್ಥಂ ಇತಿ ಏಕಸ್ಯೈವ ರೂಪಸ್ಯ ವಿಶೇಷತಃ ಪ್ರದರ್ಶಿಸಿ ಮಮ ಏಕಸ್ಮಿನ್ ಇತಿ. ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಶತಶಃ ಸಹಸ್ರಶಃ ಅಂತ ಹೇಳಿದ್ರು. ಶತಶೋಥ ಸಹಸ್ರಶಃ, ಶತಶಃ ಸಹಸ್ರಶಃ ಅಂತ 100,000 ರೂಪಗಳನ್ನು ತೋರಿಸ್ತೀನಿ ಅಂತ ಹೇಳಿ ಒಂದು ರೂಪದಲ್ಲಿ ತಾನೇ ಎಲ್ಲ ತೋರಿಸ್ತಾ ಇರೋದು. ಆದ್ದರಿಂದ ಒಂದು ರೂಪದಲ್ಲಿಯೇ ಎಲ್ಲವನ್ನು ಇರೋ ಹಾಗೆ ತೋರಿಸ್ತೀನಿ ನೋಡು ಅಂತ ಅರ್ಥ ಇಲ್ಲಿ. ಆದಿತ್ಯಾನುಸು ಅಂತ ಹೇಳಿದಾಗ ಭಾಷಿಕಾರರು ಹೇಳ್ತಾರೆ, ಮಮ ಏಕಸ್ಮಿನ್ ರೂಪೇ, ನನ್ನ ಒಂದು ರೂಪದಲ್ಲಿಯೇ ಎಲ್ಲವನ್ನೂ ತೋರಿಸ್ಬಿಡ್ತೇನೆ ನಿನಗೆ. ನನ್ನಲ್ಲಿ ಬೇಕಾದಷ್ಟು ರೂಪಗಳಿದೆ. ಎಲ್ಲ ಆಶ್ಚರ್ಯಗಳನ್ನು ಎಲ್ಲ ಶಾಸ್ತ್ರಗಳಲ್ಲಿ ತಿಳಿಯೋದು, ಪ್ರತ್ಯಕ್ಷವಾಗಿ ನೋಡೋದು, ಬೇರೆ ಲೋಕಗಳಲ್ಲಿರೋದು ಸಕಲವನ್ನು ಕೂಡ ಅದೃಷ್ಟಪೂರ್ವವಾದ ಎಲ್ಲವನ್ನು ಒಂದೇ ರೂಪದಲ್ಲಿ ನಿನಗೆ ತೋರಿಸ್ತೇನೆ ನೋಡು ಅಂತ ಇಲ್ಲಿ ಕೃಷ್ಣನು ಹೇಳ್ತಿದ್ದಾನೆ ಅಂತ ಅರ್ಥ. ಇಲ್ಲಿ ಇಹೈಕಸ್ಥಂ ಅಂತ ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಜಗತ್ಕೃಷ್ಣಂ ಪಶ್ಚಾದ್ಯ ಸ್ಥಿರಾಚರಂ. ಆದ್ದರಿಂದ ಇಹ ಏಕಸ್ಥಂ, ನನ್ನ ಒಂದು ರೂಪದಲ್ಲಿರೋ ಹಾಗೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿರೋದ್ರಿಂದ ಮಮ ಏಕಸ್ಮಿನ್ ಅಂತ ಹೇಳಿ ಇಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಅವನಿಗೆ ಅಸಾಧಾರಣವಾದ ಅನಂತ ರೂಪಗಳು ಹೇಳಲ್ಪಟ್ಟಿತು, ಶತಶಃ ಸಹಸ್ರಶಃ. ಆದರೂ ಇಲ್ಲಿ ಅವನಿಗೆ ಪ್ರಕೃತವಾಗಿ ಉಪಯುಕ್ತವಾದದ್ದು ಕೃಷ್ಣನ ರೂಪದಲ್ಲಿ ಎಲ್ಲ ನೋಡಬೇಕು ಅಂತ ಹೇಳಿರೋದ್ರಿಂದ ಒಂದು ಕಡೆಯಲ್ಲಿಯೇ ಒಂದೇ ರೂಪದಲ್ಲಿ ಎಲ್ಲವನ್ನು ತೋರಿಸ್ತೀವಿ. ಪಶ್ಯ ಆದಿತ್ಯ ಇತ್ಯಾದಿನ ಪ್ರಧಾನ ದೇವಾ ತ್ರಯಸ್ತ್ರಿಂಶತ್ ಪ್ರಥಮಂ ನಿರ್ದಿಶಂತೆ. ತೇ ದೇವಾ ತ್ರಯಸ್ತ್ರಿಂಶತ್ ಅಂತ ಹೇಳಿರೋ 33 ಜನ ದೇವತೆಗಳು ಅಂತ ಹೇಳಲ್ಪಟ್ಟಿದ್ದಾರೆ. ತ್ರಯಸ್ತ್ರಿಂಶತ್ ಅಂತ ಹೇಳಿ 33 ದೇವತೆಗಳು ಹೇಳಲ್ಪಟ್ಟಿದ್ದಾರೆ. ಅವುಗಳನ್ನು ಪ್ರಧಾನವಾಗಿ ಅವರನ್ನು ಹೇಳ್ತಿದ್ದವರಲ್ಲಿ ದ್ವಾದಶಾದಿತ್ಯರು, 8 ವಸುಗಳು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಮರುದೇವತೆಗಳು ಇವರೆಲ್ಲ ಹೇಳಲ್ಪಟ್ಟಿರುವಂಥದ್ರಿಂದ ಅದನ್ನು ಪ್ರಧಾನವಾಗಿ 33 ದೇವತೆಗಳು ಅದ್ರ ಜೊತೆ ಮರುದೇವತೆಗಳನ್ನು ಸೇರಿಸಿ ಹೇಳ್ತಾ ಇರೋದು. ದ್ವಾದಶ ಇತ್ಯಾದಿ ಸಂಖ್ಯಾ ವಿಶೇಷ ಪ್ರದರ್ಶನಂ ವಕ್ಷ್ಯಮಾಣಾನುಸಾರೇಣ ದೃಷ್ಟ ಮಾತ್ರ ಆಶ್ರಯತ್ವ ವ್ಯುದಾಸಾಯ ಪ್ರದರ್ಶನಾರ್ಥಂ ಇತಿ. ಮುಂದೆ ಹೇಳುವಂತಹ ವಿಷಯಗಳು ಬೇಕಾದಷ್ಟು ಬರುತ್ತೆ. ಇದು ಮಾತ್ರ ಅಲ್ಲ. ಆದ್ದರಿಂದ ಇಷ್ಟು ದೇವತೆಗಳಿಗೆ ಮಾತ್ರವೇ ಆಶ್ರಯವಲ್ಲ ಪರಮಾತ್ಮನ ರೂಪ, ಸಕಲರಿಗೂ. ಆದ್ದರಿಂದ ಪ್ರದರ್ಶನಾರ್ಥಂ ಸೂಚನೆ ಅಷ್ಟೇ. ಇದು ಕೆಲವು ಮಾತ್ರ ತೋರಿಸಲ್ಪಟ್ಟಿದೆ, ತಿಳಿಸ್ತಾ ಇರೋದು ಈ ಶ್ಲೋಕದಲ್ಲಿ ಎಲ್ಲವೂ ಅಂತ ಅರ್ಥ ಇದೆ. ಅರ್ಜುನೇನ ಅನ್ಯೈಶ್ಚ ಅಪ್ರತಿಪನ್ನಾನಾಂ ಇತಿ ಶೇಷಃ. ಅವನಿಗೆ ತಿಳಿದಿರೋದು ಶಾಸ್ತ್ರದಲ್ಲಿ ಇಷ್ಟು, ತಿಳಿದೇ ಇರುವ ವಿಷಯಗಳು ಬೇಕಾದಷ್ಟು ಇದೆ. ಅದೆಲ್ಲವೂ ಕೂಡ ಅಂತ ಇಲ್ಲಿ ಅರ್ಥ ಮಾಡ್ಬೋದು. ಅದೃಷ್ಟಪೂರ್ವಾಣಿ ಇತ್ಯೇತತ್ ಅಶ್ರುತಪೂರ್ವಾಣಿ ಉಪಲಕ್ಷಣ. ಅದೃಷ್ಟ ಅಶ್ರುತ ಎರಡೂ ಕೂಡ ಕೇಳದೇ ಇರುವಂತಹದ್ದು, ಕಾಣದೇ ಇರುವಂತಹದ್ದು. ಅದೃಷ್ಟ ಅರ್ಜುನಂತೆ ಅದೃಷ್ಟಪೂರ್ವಾಣಿ ಅಂದರೆ ಅಶ್ರುತಪೂರ್ವಾಣಿಯು ಅಲ್ಲಿ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಅನವಗತತ್ವ ಮಾತ್ರೇಣವ ಸಾಮಾನ್ಯತಃ ಸಂಗ್ರಹ ಸರ್ವೇಷು ಶಾಸ್ತ್ರೇಷು ಅದೃಷ್ಟಪೂರ್ವಾಣಿ. ಇದ್ರೂ ನಮಗೆ ತಿಳಿದೇ ಇರುವ ವಿಷಯಗಳು ಇರಬಹುದು, ಎಷ್ಟೋ ಶಾಸ್ತ್ರದಲ್ಲಿ ಹೇಳಿದೆ, ಆದರೆ ನಮಗೆ ಅದು ತಿಳಿದೇ ಇರಬಹುದು. ಅವೆಲ್ಲವೂ ಕೂಡ ಇಲ್ಲಿ ವಿವಕ್ಷಿತವಾಗಿದೆ. ಏತೇನ ಅತೀಂದ್ರಿಯ ವಸ್ತುನಿ ಸಾಮಾನ್ಯತಃ ಶಾಸ್ತ್ರಾವಗತೇಪಿ ಸಾಕ್ಷಾತ್ಕಾರೈಕ ಬಹವಃ ವಿಶೇಷಾಃ ಸಂತಿ ಇತಿ ಸೂಚಿತಂ. ಹೇಳ್ತಾರೆ, ಅತೀಂದ್ರಿಯವಾದ ವಿಷಯಗಳಲ್ಲಿ ಶಾಸ್ತ್ರದಿಂದ ನಮಗೆ ಸಾಮಾನ್ಯವಾಗಿ ತಿಳಿದು ಬರುತ್ತೆ. ಆದರೆ ಅದು ಸಾಕ್ಷಾತ್ಕಾರ ಮಾಡಿಕೊಂಡ್ರೇನೆ ಅದರಲ್ಲಿ ತಿಳ್ಕೊಳ್ಳುವಂತಹ ಎಷ್ಟೋ ವಿಶೇಷಗಳಿದೆ ಅಂತ ಹೇಳಿ, ಎಷ್ಟೋ ವಿಶೇಷಗಳು ಸಾಕ್ಷಾತ್ಕಾರ ಮಾಡಿಯೇ ತಿಳಿದುಕೊಳ್ಳೋಕೆ ಸಾಧ್ಯ. ಸಾಮಾನ್ಯವಾಗಿ ನಮಗೆ ಶಾಸ್ತ್ರಗಳಿಂದ ಅತೀಂದ್ರಿಯವಾದ ವಿಷಯಗಳು ತಿಳಿದು ಬರುತ್ತೆ. ಆದರೆ ಅದನ್ನು ಸರಿಯಾಗಿ ತಿಳಿಬೇಕಾದರೆ ಸಾಕ್ಷಾತ್ಕಾರದಿಂದಲೇ ತಿಳಿಯೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ, ಆ ಅರ್ಥಗಳನ್ನೆಲ್ಲ ಇಲ್ಲಿ ಅನುಸಂಧಾನ ಮಾಡಬೇಕು ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ನಮಗೆ. ಅದು ಆಶ್ಚರ್ಯವಾಗಿ ಪರಮಾತ್ಮನು ಹೇಳುವಂತಹ ಸಕಲವನ್ನು ನಿನಗೆ ತೋರಿಸ್ತೇನೆ. ಇಹೈಕಸ್ಥಂ ಜಗತ್ಕೃಷ್ಣಂ
ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯತ್ ದ್ರಷ್ಟುಮಿಚ್ಛಸಿ ಇಹೈಕ ಇಹ ಏಕಸ್ಥಂ ಜಗತ್ ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ. ನನ್ನ ಒಂದು ದೇಹದಲ್ಲಿಯೇ ಹಿಯ ಮಮ ಏಕಸ್ಮಿನ್ ದೇಹೇ, ಒಂದೇ ದೇಹದಲ್ಲಿ ಇರುವ ಹಾಗೆ, ಏಕಸ್ಥಂ ಅಂದರೆ ಏಕಸ್ಮಿನ್ ದೇಹೇ ವರ್ತಮಾನ, ಒಂದೇ ದೇಶದಲ್ಲಿ ಇರುವ ಹಾಗೆ ಸಕಲ ಜಗತ್ತನ್ನು, ತತ್ರಾಪಿ ಏಕಸ್ಥಂ ಏಕದೇಶಸ್ಥಂ ಅಂತ ಅರ್ಥ ಮಾಡಿ, ಒಂದು ಭಾಗದಲ್ಲಿ, ನನ್ನ ಶರೀರದಲ್ಲಿ ಪೂರ್ಣವಾಗಲ್ಲ, ಶರೀರದ ಒಂದು ಭಾಗದಲ್ಲಿಯೇ, ಒಂದೇ ಒಂದು ದೇಹದಲ್ಲಿ ಒಂದು ಭಾಗದಲ್ಲಿ ನಿನಗೆ ಎಲ್ಲವನ್ನು ಏಕದೇಶಸ್ಥಂ ಸಚರಾಚರಂ ಕೃಷ್ಣಂ ಜಗತ್ ಪಶ್ಯ, ಚರಾಚರಾತ್ಮಕವಾದ ಸಕಲ ಜಗತ್ತನ್ನು ನೋಡು. ಹೆಚ್ಚ ಅನ್ಯತ್ ದ್ರಷ್ಟುಮಿಚ್ಛಸಿ, ಬೇರೆ ಏನೇನು ಇಷ್ಟಪಡ್ತೀಯೋ ಎಲ್ಲವನ್ನು ತೋರಿಸ್ತೇನೆ. ತದಪಿ ಏಕದೇಹ ಏಕದೇಶ ಏವ ಪಶ್ಯ, ಒಂದು ದೇಹದಲ್ಲ ಒಂದು ಭಾಗದಲ್ಲಿ ಅದನ್ನು ನಿನಗೆ ತೋರಿಸ್ತೇನೆ, ಎಲ್ಲವನ್ನು ನೋಡು ಅಂತ ಹೇಳಿ ಇದುವರೆಗೆ ಏನೇನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇದು ಹೇಳಿದ ಮೇಲೆ ಪರಮಾತ್ಮನವನಿಗೆ ಇದನ್ನೆಲ್ಲ ನಿನಗೆ ಈ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ, ನಿನಗೆ ಯಾವ ಕಣ್ಣು ಬೇಕೋ ನೋಡೋಕ್ಕೆ ಅದನ್ನು ಕೊಡ್ತೀನಿ, ಆಮೇಲೆ ತೋರಿಸ್ತೀನಿ ನಿನಗೆ ಅಂತ ಅರ್ಥ ಆಗಿದೆ. ಮೊದಲು ತೋರಿಸೋದಕ್ಕೆ ಮೊದಲು ಏನೇನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಕೃಷ್ಣ ಇಲ್ಲಿ. ಯಾವ್ಯಾವುದನ್ನೆಲ್ಲ ನಿನಗೆ ತೋರಿಸ್ತೀನಿ ನಾನು ನೋಡು ಅಂತ ಹೇಳಿ ಪಶ್ಯ ಪಶ್ಯ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಇಹ ದೇಹೇ ಇತಿ ಏಕವಚನ ಅಂತ ನಿರ್ದೇಶೇನೈವ ಪ್ರದರ್ಶಯಿಷ್ಯಮಾಣ ಏಕೋ ದೇಹೋ ವಿವಕ್ಷಿತಃ ಅಭಿಪ್ರಾಯೇಣ ಇಹ ಮಮೈಕಸ್ಮಿನ್ ದೇಹೇ. ದೇಹೇ ಅಂತ ಹೇಳಿದ್ರಿಂದ ಇಹ ದೇಹೇ ಇಹೈಕಸ್ಥಂ ಜಗತ್ಕೃಷ್ಣಂ ಹೇಳಿರೋದ್ರಿಂದ, ಮಮ ದೇಹೇ ಅಂತ ಹೇಳಿರೋದಕ್ಕೆ ಒಂದು ದೇಹದಲ್ಲಿ, ಏಕಸ್ಥಂ ಅನ್ನೋದು ಎರಡು ಬೇರೆ ಬೇರೆ, ಅದಕ್ಕೆ ಈಗ ಇದು ಪುನರುಕ್ತಿ ಇಲ್ಲ. ಮಮ ದೇಹೇ ಏಕಸ್ಥಂ ಅಂತ ಹೇಳಿದ್ರಿಂದ ನನ್ನ ದೇಹದ ಒಂದು ಭಾಗದಲ್ಲಿ, ಏಕದೇಶದಲ್ಲಿ ಅಂತ ಅರ್ಥ ಮಾಡ್ತಾರೆ. ಏಕವಚನೇನ ಪ್ರದರ್ಶಯಿಷ್ಯಮಾಣ ವಿಶೇಷ ನಿರ್ದೇಶೇನ ಚ ದೇಹೈಕತ್ವಸ್ಯ ಅಭಿಹಿತತ್ವಾತ್ ಏಕಸ್ಥಪದೇನ ತದೇಕದೇಶೇ ಸ್ಥಿತಿ ವಿವಕ್ಷಿತ. ಏಕ ಮಮ ದೇಹೇ ಅಂತ ಹೇಳಿ ಒಂದು ದೇಹದಲ್ಲಿ ಅಂತ ಹೇಳಿಬಿಟ್ಟಿರೋದ್ರಿಂದ ಇಹ ಏಕಸ್ಥಂ ಅಂತ ಹೇಳೋದಕ್ಕೆ ಆ ದೇಹದ ಒಂದು ಭಾಗದಲ್ಲಿ, ಏಕದೇಶೇ ಸ್ಥಿತಂ ಸ್ಥಿತಿ ವಿವಕ್ಷಿತ. ಏಕಸ್ಯ ಅವಯವಿನಃ ಅವಯವಭೂತಮಿತಿ ಕೈಶ್ಚಿದುಕ್ತಂ ತು ಭಗವದ್ವಿಗ್ರಹಸ್ಯ ಅಪ್ರಾಕೃತತ್ವ ಸಮರ್ಥನಾ ಚ ನಿರಸಂ ಇತಿ ಅಭಿಪ್ರಾಯೇಣ ಉಕ್ತಂ. ತತ್ರಾಪಿ ಏಕಸ್ಥಂ ಏಕದೇಶ ಸ್ಥಿತಂ. ಒಂದು ಅವಯವಿಯಲ್ಲಿ ಅವಯವಭೂತರಾದ ಎಲ್ಲರನ್ನೂ ತೋರಿಸ್ತೇನೆ ಅಂತ ಹೇಳಿದಾಗ ಪರಮಾತ್ಮನ ವಿಗ್ರಹವು ಅಪ್ರಾಕೃತವಾದದ್ದು ಅಂತ ಇಲ್ಲಿ ಸಮರ್ಥನೆ ಮಾಡಿರೋದ್ರಿಂದ ಅದು ಸರಿಯಾಗಿ ಅರ್ಥವನ್ನು ಕೊಡೋದಿಲ್ಲ. ಅವಯವಗಳಲ್ಲಿ ಒಂದು ದೇಹದಲ್ಲಿ ಬೇರೆ ಬೇರೆ ಅವಯವಗಳಿರೋ ಹಾಗೆ ತೋರಿಸ್ತೀನಿ ಎಲ್ಲವನ್ನು ಅಂತ ಹೇಳಿದ್ರೆ ಹಾಗೆ ಅರ್ಥವಲ್ಲ. ಯಾಕೆಂದರೆ ಅವನದು ಅಪ್ರಾಕೃತವಾದ ದೇಹ ಪರಮಾತ್ಮನದು ಅನ್ನೋದು ಅನೇಕ ಕಡೆ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಏಕಸ್ಥಂ ಏಕದೇಶಸ್ಥಂ, ನನ್ನ ದೇಹದ ಒಂದು ಭಾಗದಲ್ಲಿ ಎಲ್ಲವನ್ನೂ ತೋರಿಸ್ತೇನೆ ಅಂತ, ಒಂದೊಂದು ಅವಯವದಲ್ಲಿ ಒಂದೊಂದು ಅವಯವದಂತೆ ತೋರಿಸ್ತೀನಿ ಅಂತ ಅರ್ಥವಲ್ಲ. ಒಂದೇ ಭಾಗದಲ್ಲಿ, ಒಂದು ದೇಹದ ಒಂದು ಭಾಗದಲ್ಲಿ ಸಕಲವನ್ನು ತೋರಿಸ್ತೇನೆ ನಿನಗೆ ಅಂತ ಇಲ್ಲಿ ಅರ್ಥವನ್ನು ಮಾಡಿದ್ದಾರೆ ಭಾಷ್ಯಕಾರರು. ಯದ್ವಾ ಕೃಷ್ಣಸ್ಯ ಏಕಸತ್ವ ವಚನಾತ್ ಏಕದೇಶ ಸ್ಥಿತಿ ಫಲಿತ. ಎಲ್ಲವೂ ಏಕಸ್ಥಂ ಅಂತ ಹೇಳಿದ್ರಿಂದ ಒಂದು ಭಾಗ ಅನ್ನೋದು ಅದರಿಂದಲೂ ಹೆಚ್ಚಾನ್ಯತೆ ದ್ರಷ್ಟುಮಿಚ್ಛಸಿ ಇತ್ಯನೇನ ಪಾಂಡವ ಧಾತರಾಷ್ಟ್ರ ಜಯಾದಿ ಗರ್ಭಿತಂ. ವಿದೇಶದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ, ಅದೆಲ್ಲ ಮುಂದೆ ತೋರಿಸೋದ್ರಿಂದ ಹೆಚ್ಚ ಅನ್ಯತೆ ದ್ರಷ್ಟುಮಿಚ್ಛಸಿ, ಯಾರು ಗೆಲ್ತಾರೆ ಅಂತಲೂ ಅವನಿಗೆ ಒಂದು ಮನಸ್ಸಿನಲ್ಲಿ ಆಸೆ ಇತ್ತು. ಆದ್ದರಿಂದ ಪಾಂಡವ ಧಾತರಾಷ್ಟ್ರಾದಿ ಜಯಾಧಿಕಂ ಅಪಿ, ಯಾರು ಗೆಲ್ತಾರೆ, ಯಾರ್ಯಾರೆಲ್ಲ ಇಲ್ಲಿ ಸಂಹಾರ ಮಾಡಲ್ಪಡ್ತಾರೆ, ಹೇಗೆ ಮಾಡಲ್ಪಡ್ತಾರೆ ಎಲ್ಲವನ್ನೂ ತೋರಿಸ್ತೀನಿ ನಿನಗೆ ನೋಡು ಅನ್ನೋದು ಕೂಡ ಅದರಲ್ಲಿ ಅರ್ಥ ಅಂತ ಹೇಳ್ತಾರೆ. ತತ್ರಾಪಿ ಸಮುಚ್ಚಯ ಸಾಮರ್ಥ್ಯಾದ ದೇಹಿಕ ದೇಶ ಆಶ್ರಿತತ್ವಮಃ ತದಪಿ ಅಂತ ಹೇಳಿ, ತದಪಿ ಏಕದೇಶ ಏವ ಪಶ್ಯ, ಅದನ್ನು ಕೂಡ ಬೇರೆ ಬೇರೆ ಏನು ನೋಡಬೇಕೋ ಅದನ್ನೂ ಒಂದು ಭಾಗದಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ, ದೇಹದ ಒಂದು ಭಾಗದಲ್ಲಿ ಅದನ್ನು ತೋರಿಸ್ತೇನೆ ನೋಡು ಹೇಳಿ, ಇದುವರೆಗೂ ಏನೇನನ್ನು ತೋರಿಸ್ತೇನೆ ನಿನಗೆ, ಯಾವ ಯಾವ ಅನಂತವಾದನ್ನ ರೂಪಗಳೇನು, ಸಾವಿರಾರು ನೂರಾರು ರೂಪಗಳು ಏನೇನಿದೆಯೋ ಎಲ್ಲವನ್ನು ಒಂದೇ ದೇಹದ ಒಂದು ಭಾಗದಲ್ಲಿ ನಿನಗೆ ತೋರಿಸ್ತೇನೆ. ಸಕಲ ದೇವತೆಗಳು ಯಾವ್ಯಾವುದು ಶಾಸ್ತ್ರದಲ್ಲಿ ಉಕ್ತವಾಗಿದೆಯೋ, ಶಾಸ್ತ್ರದಿಂದ ತಿಳಿಯೋದು, ಪ್ರತ್ಯಕ್ಷವಾಗಿ ತಿಳಿಯೋದು, ಸಕಲವೂ ಕೂಡ ಬೇರೆ ಕಡೆ ಲೋಕಗಳಲ್ಲಿರೋದು, ಅದೃಷ್ಟಪೂರ್ವವಾದದ್ದು, ಅಶ್ರುತಪೂರ್ವವಾದದ್ದು ಎಲ್ಲವನ್ನು ನಿನಗೆ ನನ್ನ ದೇಹದ ಒಂದು ಭಾಗದಲ್ಲಿ ಎಲ್ಲ ತೋರಿಸ್ತೇನೆ ನೋಡು ಅಂತ ಪರಮಾತ್ಮನು ಮೊದಲು ಏನೇನು ತೋರಿಸ್ತೀನಿ ಅನ್ನೋದನ್ನು ಹೇಳಿ, ಈಗ ನತುಮಾಂ ದ್ರಕ್ಷ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ
ದಿವ್ಯಂ ದದಾಮಿ ತೇ ಚಕ್ಷುಹೋ ಪಶ್ಯಮೇ ಯೋಗಮೈಶ್ವರಂ. ಇದನ್ನ ನೀನು ನಿನ್ನ ಮಾಂಸ ಚಕ್ಷುಸುಗಳಿಂದ ನೋಡಕ್ಕೆ ಸಾಧ್ಯವಿಲ್ಲ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ನಿನಗೆ ಕರ್ಮದಿಂದ ಬಂದಿರುವ ಈ ಕಣ್ಣಿದೆಯಲ್ಲ, ಅದರಿಂದ ನೋಡಕ್ಕಾಗೋದಿಲ್ಲ ನೀನು. ದಿವ್ಯವಾದ ನಾನು ಚಕ್ಷುಸನ್ನು ಕೊಡ್ತೇನೆ, ನನ್ನ ಈಶ್ವರ ಪ್ರಯುಕ್ತವಾದ ಯೋಗವನ್ನು ನೋಡು ನೀನು, ಯೋಗಮೈಶ್ವರ. ಅಹಂ ಮಮ ದೇಹೈಕ ದೇಶೇ ಸರ್ವಂ ಜಗತ್ ದರ್ಶಯಿಷ್ಯಾಮಿ. ನಾನು ತೋರಿಸ್ಬಿಡ್ತೇನೆ ನನ್ನ ದೇಹದ ಒಂದು ಭಾಗದಲ್ಲಿ ಸಕಲವನ್ನು ನಿನಗೆ ತೋರಿಸ್ಬಿಡ್ತೇನೆ. ಆದರೆ ತ್ವಂತು ಅನೇನ ನಿಯತ ಪರಿಮಿತ ವಸ್ತು ಗ್ರಾಹೀಣ. ನಿಯತವಾದದ್ದು ಈ ಪದಾರ್ಥಗಳನ್ನಷ್ಟೇ ಗ್ರಹಿಸುತ್ತೆ. ಕಣ್ಣು ಮುಂದೆ ಇರೋ ಪದಾರ್ಥ ಅಷ್ಟೇ ಕಣ್ಣು ಬರುತ್ತೆ, ಪಕ್ಕದ ರೂಮಲ್ಲಿರೋದು ಕಂಡು ಬರೋದಿಲ್ಲ. ಅದಕ್ಕೆಲ್ಲ ದೃಷ್ಟಿ ನಿಯತವಾಗಿದೆ, ಮತ್ತೆ ಪರಿಮಿತವಾಗಿದೆ. ವಸ್ತುಗ್ರಾಹೀಣ. ನೋಡಿದ ಪದಾರ್ಥದಲ್ಲೂ ಪೂರ್ಣವಾಗಿ ತಿಳಿಯೋದಿಲ್ಲ, ಅರ್ಧಂಬರ್ಧ ತಿಳಿಯುತ್ತೆ ನಮಗೆ. ಯಾವುದಾದ್ರು ಪದಾರ್ಥ ನೇರವಾಗಿ ನೋಡಿದ್ರೂ ಕೂಡ ಅದರ ವಿಷಯ ಪೂರ್ಣವಾಗಿ ಗೊತ್ತಾಗೋದಿಲ್ಲ. ಇಂತಹ ಒಂದು ನಿಯತವಾದ ಪರಿಮಿತವಾದ ವಸ್ತುಗಳನ್ನು ತಿಳಿಸುವಂತಹ ಪ್ರಾಕೃತೇನ ಸ್ವಚಕ್ಷುಷ. ಪ್ರಾಕೃತ ಇಂದ್ರಿಯಗಳೆಲ್ಲ ಹೀಗೆ, ಕಣ್ಣುಗಳು ಕೂಡ ಹಾಗೆ ಪ್ರಾಕೃತವಾದ ನಿನ್ನ ಚಕ್ಷುಸಿನಿಂದ ಮಾಂ ತಥಾಭೂತಂ, ನಾನು ನಿನಗೇನೇನು ತೋರಿಸ್ತೀನಿ ಅಂತ ಹೇಳಿದ್ನೋ ಆ ರೀತಿ ಇರುವಂತಹ ನನ್ನನ್ನು ಸಕಲೇತರ ವಿಸಜಾತೀಯಂ ಅಪರಿಮೇಯಂ ದ್ರಷ್ಟುಂ ನ ಶಕ್ಯಸೆ. ಎಲ್ಲಕ್ಕಿಂತಲೂ ವಿಸಜಾತೀಯನಾದ ನನ್ನನ್ನು, ಒಂದು ಮಿತಿಯೇ ಇಲ್ಲದಂತಹವನು, ಇಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಹಾಗೆ ಇರುವಂತಹ ನನ್ನನ್ನು ನೀ ಪ್ರಾಕೃತವಾದ ಕಣ್ಣುಗಳಿಂದ ನೋಡಕ್ಕೆ ಸಾಧ್ಯವಿಲ್ಲ. ತವ ದಿವ್ಯಂ ಅಪರಾಕೃತಂ ಮದ್ದರ್ಶನ ಸಾಧನಂ ಚಕ್ಷು ದದಾಮಿ. ನನ್ನನ್ನು ನೋಡಬೇಕಾದ್ರೆ ನಿನಗೆ ಅಪ್ರಾಕೃತವಾದ ಚಕ್ಷುಸುಗಳು ಬೇಕು. ಅದನ್ನು ನಾನು ನಿನಗೆ ಅನುಗ್ರಹ ಮಾಡ್ತೇನೆ, ಕೊಡ್ತೇನೆ ನಿನಗೆ. ಆಗ ತಾನೇ ನೀನು, ಈಗ ನಾನು ಏನೇನು ಹೇಳಿದ್ನೋ ನನ್ನ ಅನಂತ ಪ್ರಕಾರಗಳನ್ನೆಲ್ಲ ಒಂದು ಭಾಗದಲ್ಲಿ ತೋರಿಸ್ತೀನಿ ಅಂತ ನೀನು ಅದು ನೋಡೋಕ್ಕೆ ಸಾಧ್ಯ. ಆಗ ಪಶ್ಯಮೇ ಯೋಗಂ ಐಶ್ವರಂ ಅಸಾಧಾರಣಂ ಯೋಗಂ ಪಶ್ಯ. ನನಗೆ ಅಸಾಧಾರಣವಾದ ನನ್ನ ಕಲ್ಯಾಣ ಗುಣಗಳೇನು, ನನ್ನ ನಿಯಮನ ರೂಪವೇನು, ಆಶ್ಚರ್ಯವಾಗಿ ಹೇಗೆ ನಾನು ಎಲ್ಲವನ್ನು ಪ್ರಶಾಸನ ಮಾಡ್ತೇನೆ, ಸೃಷ್ಟಿ ಸ್ಥಿತಿ ಎಲ್ಲವೂ ಹೇಗೆ ಮಾಡ್ತೇನೆ, ಸಂಹಾರವನ್ನು ಹೇಗೆ ಮಾಡ್ತೇನೆ, ಎಲ್ಲವನ್ನು ಹೇಗೆ ಧರಿಸಿದ್ದೇನೆ, ಇದೆಲ್ಲವೂ ನನ್ನ ರೂಪದ ಒಂದು ಭಾಗದಲ್ಲಿ ನಿನಗೆ ತೋರಿಸ್ತೀನಿ. ಅದೆಲ್ಲ ನೀನು ಆವಾಗ ನೋಡಬಹುದು. ಮಮ ಅನಂತ ಜ್ಞಾನಾದಿ ಯೋಗಂ ಅನಂತ ವಿಭೂತಿ ಯೋಗಂ ಚ ಪಶ್ಯ ಇತ್ಯರ್ಥ. ಇದುವರೆಗೂ ಹೇಳಲ್ಪಟ್ಟಿದ್ದು ಅನಂತವಾದ ಅವನ ವಿಭೂತಿಯೂ ಯೋಗವು ಹೇಳಲ್ಪಟ್ಟಿದ್ದು. ಅವನ ಕಲ್ಯಾಣ ಗುಣಗಳೇನು, ವಿಭೂತಿಗಳೇನು ಎಲ್ಲವನ್ನು ಕೂಡ ನನ್ನ ದೇಹದ ಒಂದು ಭಾಗದಲ್ಲಿಯೇ ತೋರಿಸ್ತೇನೆ ನಿನಗೆ. ಸಕಲವನ್ನು ಅಪ್ರಾಕೃತವಾದ ಚಕ್ಷುಸನ್ನು ಕೊಟ್ಟು ತೋರಿಸ್ತೇನೆ. ಅದನ್ನು ನೀನು ನೋಡು. ನಿನ್ನ ಮಾಂಸ ಚಕ್ಷುಸಿನಿಂದ ನಿಯತವಾದ ಪರಿಮಿತವಾದ ವಸ್ತುಗಳನ್ನು ಗ್ರಹಿಸುವಂತಹ ಮಾಂಸವಾದ ಪ್ರಾಕೃತವಾದ ಚಕ್ಷುಸು, ಅದರಲ್ಲಿ ನೀನು ನೋಡೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಅತ್ಯಾಶ್ಚರ್ಯಕರವಾದ ವಿಷಯಗಳು. ಅದನ್ನು ದಿವ್ಯವಾದ ಚಕ್ಷುಸನ್ನು ಕೊಡ್ತೇನೆ, ಅದರಿಂದ ನೀನು ನನ್ನನ್ನು ನೋಡಬಹುದು ಅಂತ ಹೇಳಿ ಪರಮಾತ್ಮನು ಅತ್ಯಂತ ಅನುಗ್ರಹವನ್ನು ಮಾಡುವಂತಹ ಶ್ಲೋಕ. ನತು ಮಾಂ ಶಕ್ಷ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಹೋ ಪಶ್ಯಮೇ ಯೋಗಮೈಶ್ವರಂ. ಈ ಶ್ಲೋಕದಲ್ಲಿ ಭಾಷ್ಯವನ್ನು ನೋಡಿದ್ವಿ. ತಾತ್ಪರ್ಯ ಚಂದ್ರಿಕೆಯನ್ನು ಮುಂದೆ ಅನುಭವಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮವ್ಯಾಮೋದಃ ತರಿತರಾಣಿ ನಾಯಮೇನೇ ಸ್ಮಗ್ಗುರೋ ಭಗವತೋಸ್ಯರೇಕ ಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಕೃಷ್ಣ